ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪ್ರಾಣಾದೇರೀಶಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾದ್ಯೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲ ಜಗದನಾದ್ಯಂತ ಮಾನಂದದಂ ತಂ. ಈ ಬೃಹದಾರಣ್ಯಕ ಉಪನಿಷತ್ತಿನ ಸಪ್ತಾನ್ನ ಬ್ರಾಹ್ಮಣ ಮುಗಿದ ಮೇಲೆ ತ್ರಯ ಬ್ರಾಹ್ಮಣ ಅಂತ ಪ್ರಾರಂಭ ಆಗ್ಲಿಕ್ಕತ್ತದ. ಇಲ್ಲಿಗೆ ಮುಗಿದ್ರೆ ಇದು 3ನೇ ಅಧ್ಯಾಯ ಮುಗೀತು. ಅಂದ್ರೆ ಮೊದಲಿನ 2 ಅಧ್ಯಾಯಗಳಿಗೆ ಆಚಾರ್ಯರು ವ್ಯಾಖ್ಯಾನ ಮಾಡಿಲ್ಲ. 3ನೇ ಅಧ್ಯಾಯದಿಂದಲೇ ವ್ಯಾಖ್ಯಾನ ಪ್ರಾರಂಭ ಆಗ್ಯದ. ಆ 3ನೇ ಅಧ್ಯಾಯ ಇಲ್ಲಿಗೆ ಪಾಠ ಮುಗೀತು. ಇದನ್ನು ಕೆಲವು ಕಡೆಗೆ 1ನೇ ಅಧ್ಯಾಯ ಅಂತಂದಾರೆ. ಅಂದರೆ ಎಲ್ಲಿಂದ ವ್ಯಾಖ್ಯಾನ ಪ್ರಾರಂಭ ಆಗ್ಯದ ಅದು 1ನೇ ಅಧ್ಯಾಯ ಎಂಬುದಕ್ಕೆ ಇದನ್ನು 1ನೇ ಅಧ್ಯಾಯ ಅಂತ ಕೆಲವು ಕಡೆ ಅಂದಾರೆ. ವಾಸ್ತವದಲ್ಲಿ 3ನೇ ಅಧ್ಯಾಯ ಇದು. ಮೊದಲ 2 ಅಧ್ಯಾಯಕ್ಕೆ ಮಾಡಿಲ್ಲ. ಮುಂದಿನ ಅಧ್ಯಾಯಗಳಿಗೆ ಆಚಾರ್ಯ ವ್ಯಾಖ್ಯಾನ ಮಾಡ್ತಾರೆ. ಇದು ಕೊನೆ ಬ್ರಾಹ್ಮಣ. ಈ ಅಧ್ಯಾಯ ಮುಗಿದ್ರೆ ಮತ್ತೆ ಮುಂದೆ ಹೊಸ ಅಧ್ಯಾಯ ಶುರುವಾಗ್ತದೆ. 4ನೇ ಅಧ್ಯಾಯ ಏನಾಯ್ತು ಅಂದ್ರೆ ನಾಮ ಮತ್ತು ರೂಪ ಮತ್ತು ಕರ್ಮ. ಈ ನಾಮ ರೂಪ ಕರ್ಮವೆಂಬುವಂತಹ 3 ವಸ್ತುಗಳವ ಲೋಕದಲ್ಲಿ. ನಾಮಾತ್ಮಕ ಪ್ರಪಂಚ, ರೂಪಾತ್ಮಕ ಪ್ರಪಂಚ, ಕರ್ಮಾತ್ಮಕ ಪ್ರಪಂಚ. ಇವುಗಳಿಗೆ ಅಭಿಮಾನಿಗಳು ಯಾರು, ಅವರಿಂದ ಏನೇನು ಆಗ್ತದ ಅಂತ ಅನ್ನೋದನ್ನು ಹೇಳಲಿಕ್ಕೆ ಹೊರಟದು ತ್ರಯ ಬ್ರಾಹ್ಮಣ. ಇದು ಯಾಕೆ ಬಂತೀಗ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ರಘುತ್ತಮ ಸ್ವಾಮಿಗಳವರು ಉತ್ತರ ಕೊಡ್ತಾರೆ. ಹಿಂದೇನು ಕೊನೆಯಲ್ಲಿ ಪ್ರಾಣದೇವರ ಮಹಿಮಾ ಬಂತು, ಆ ಪ್ರಾಣದೇವರ ಮಹಿಮೆ, ಆ ಪ್ರಾಣದೇವರದ್ದೇ ಇನ್ನೊಂದು ಮಹಿಮಾ ಹೇಳಲಿಕ್ಕೆ ಹೊರಟಾರೆ. ಆ ಪ್ರಾಣದೇವರದ್ದೇ ಇನ್ನೊಂದು ಮಹಿಮಾ ಹೇಳಲಿಕ್ಕೆ ಹೊರಟಾರೆ. ಪ್ರಾಣಸ್ಯೈವ ರುದ್ರಭಾರತಿ ಉತ್ತಮತ್ವರೂಪ ಮಹಿಮಾಂತರಮಾಹ ತ್ರಯಂ ವಾ ಇದಂ ನಾಮ ರೂಪಂ ಕರ್ಮ ತೇಷಾಂ ನಾಮ್ನಾಂ ಅಂತ ಪ್ರಾರಂಭವಾಗುತ್ತಿದೆ ಅಂತ ತಿಳಿಸಿದ್ದಾರೆ. ಇದು ರಘುತ್ತಮ ಸ್ವಾಮಿಗಳವರ ವಾಕ್ಯ. ಏನು ಮಹಿಮಾ ಅವರಿಗೆ? ಪ್ರಾಣದೇವರು ರುದ್ರದೇವರು ಹಾಗೂ ಭಾರತೀ ದೇವಿಯರಿಗಿಂತಲೂ ಉತ್ತಮರಾಗಿದ್ದಾರೆ ಎಂದು ಹೇಳುವುದೇ ಇಲ್ಲಿ ಅವರ ಮಹಿಮಾ ತಿಳಿಸ್ಲಿಕ್ಕೆ ಹೊರಟದ್ದು. ಮಹಾ ಚಂದದ. ಅಂದ್ರೆ ಪ್ರತ್ಯೇಕ ಅವ್ರದ್ದಷ್ಟ ಮಹಿಮಾ ಹೇಳಿಕತ್ತಾರೆ. ಭಾರತೀ ದೇವಿ ಮಹಿಮಾ ಏನು, ರುದ್ರದೇವರ ಮಹಿಮಾ ಏನು. ಈ ಭಾರತೀ ದೇವಿ ಹಾಗೂ ರುದ್ರದೇವರಿಗಿಂತಲೂ ಉತ್ತಮರು ಇವ್ರು ಹೆಂಗಾಗ್ಯಾರ ಅನ್ನೋದನ್ನು ತಿಳಿಸ್ಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ತ್ರಯಂ ವಾ ಇದಂ ನಾಮ ರೂಪಂ ಇಲ್ಲಿಗೊಂದು ಕಾಮ ಹಾಕ್ಕೊಳ್ರಿ. ಉದ್ದಕ್ಕೆ ಮಂತ್ರ ಇರ್ತಾವ, ಎಲ್ಲೆಲ್ಲಿ ನಿಲ್ಲಿಸ್ಬೇಕಂತ ಗೊತ್ತಾಗಂಗಿಲ್ಲ. ದಂಡಕ ಹಾಕಿದ್ರೆ ಚಲೋ. ತ್ರಯಂ ವಾ ಇದಂ ನಾಮ ರೂಪಂ ಕರ್ಮ ಅಲ್ಲದ ನಿಮಗದ ಅದ. ಯಾರ್ದೋಗಿಲ್ಲ ಅವ್ರಷ್ಟ ಹಾಕ್ಕೊಳ್ರಿ. ನಿಮಗದ ಮುಂದೆ ಏನಂತಾರ? ಇದು ರಘುತ್ತಮ ಸ್ವಾಮಿಗಳವ್ರು ಹೇಳಿರುವಂತಹದ್ದು. ರಾಯರೇನಂತಾರ? ಸರ್ವಸೃಷ್ಟತ್ವಾತ ವಾಯುರುತ್ತಮ ಇತ್ಯುಕ್ತಂ ತದೇ ಉತ್ತಮತ್ವಂ ಪ್ರಕಾರಾಂತರೇಣ ಅಂತ ಇಲ್ಲಿ ಅಂತಾರೆ. ಎಲ್ಲವನ್ನು ಸೃಷ್ಟಿ ಮಾಡ್ತಾರ ವಾಯುದೇವರು ಅಂತಂದಿದ್ರಿ. ಹಂಗ ಎಲ್ಲ ಸೃಷ್ಟಿ ಮಾಡ್ತಾ ಇದ್ದಿದ್ರಿಂದಲೇ ವಾಯುದೇವರು ಉತ್ತಮರು. ಅದನ್ನ ಅದೇ ಉತ್ತಮತ್ವವನ್ನು ಇನ್ನೊಂದು ರೀತಿಯಿಂದ ಹೇಳಿಕ್ಕೆ ಹೊರಟಾರ ಅಂತ ರಾಯರು ವ್ಯಾಖ್ಯಾನ ಮಾಡ್ಯಾರ. ಇಬ್ಬರದು ಅಭಿಪ್ರಾಯ ಅಷ್ಟ ಅದ. ಏನದ ಇಬ್ಬರದು ಅಭಿಪ್ರಾಯ? ಪ್ರಾಣದೇವರು ರುದ್ರದೇವರು ಹಾಗೂ ಭಾರತೀ ದೇವಿಗಿಂತ ಉತ್ತಮರಾಗ್ಯಾರ ಅಂದ್ರೂ ಅಷ್ಟೇ ಅರ್ಥ. ಎಲ್ಲರನ್ನ ಸೃಷ್ಟಿ ಮಾಡ್ತಾರಾದ್ದರಿಂದ ವಾಯುದೇವರು ಉತ್ತಮರು. ಆ ಉತ್ತಮತ್ವವನ್ನು ಇನ್ನೊಂದು ರೀತಿಯಿಂದ ತಿಳಿಸೋಣ ಅಂತ ಹೊರಟಾರ ಅಂದ್ರೂ ಒಂದೇ ಅಭಿಪ್ರಾಯದ ಇಬ್ಬರದು. ಸರಿನಾ? ಸರಿ. ಏನಂತಾರ? ಇದಂ ತ್ರಯಂ ವಾ ಇದಂ ನಾಮ ರೂಪಂ ಕರ್ಮ ಅಂತಂದಾರ. ಅದಕ್ಕೆ ಇದಂ ಅಂದ್ರೆ ಈ ಜಗತ್ತು. ಇದಂ ಅನ್ನೋ ಶಬ್ದಕ್ಕೆ ಈ ಜಗತ್ತು ಅಂತ ಅರ್ಥ. ಏನಾಗ್ಯದದು? ನಾಮ ರೂಪಂ ಕರ್ಮ ಇತಿ ತ್ರಯಂ. 3 ವಿಧವಾಗ್ಯದ ಈ ಜಗತ್ತೊಳಗೆ. ನಮಗೆ ನಾಮ ರೂಪ ಮತ್ತು ಕರ್ಮ ಅಂತ 3 ಸಿಗುತ್ತಾವ. ಗೊತ್ತಾಯ್ತಾ? ಇಲ್ಲಿ ಆದಮೇಲೆ ಇತಿ ಅಂತ ತಿಳ್ಕೊಂಡು ಒಂದು ಪದ ಇಟ್ಕೋಬೇಕು ಅಂತಂತಾರೆ ರಾಯರು. ಎಲ್ಲಿ ಇತಿ ಅಂತ ಇಟ್ಕೋಬೇಕು? ಇದದ ನೋಡ್ರಿ. ತ್ರಯಂ ವಾವ ಇದಂ ನಾಮ ರೂಪಂ ಕರ್ಮ ಅಂತ ಆದಮೇಲೆ ಒಂದು ಇತಿ ಅಂತ ಪದ ಇಟ್ಕೋಬೇಕು ಉಪನಿಷತ್ತೊಳಗೆ. ಹಂಗೆ ಇಟ್ಕೊಳ್ಳಿಕ್ಕೆ ಅವಕಾಶ ಅದ. ಅಂದ್ರೆ ಸೆಂಟೆನ್ಸು ಇನ್ಕಂಪ್ಲೀಟ್ ಆಗಬಾರ್ದು ಅನ್ನೋದಕ್ಕೆ ಇತಿ ಅಂತಿಟ್ರೆ ಕಂಪ್ಲೀಟ್ ಆಗ್ತದೆ. ಎಂಬುದಾಗಿ
ನಾಮ ರೂಪ ಕರ್ಮ ಎಂಬುದಾಗಿ 3 ವಿಧವಾಗಿದೆ ಜಗತ್ತು ಅಂತ. ಇಲ್ಲದೇ ಇದ್ರೆ ನಾಮ ರೂಪ ಕರ್ಮ ಜಗತ್ತು 3 ವಿಧ ಅಂತ ಹಿಂಗಾಗ್ಬಿಡ್ತದೆ. ಗೊತ್ತಾಗ್ತಿಲ್ಲ ಆ ವಾಕ್ಯ ಹೆಂಗೆ ಪೂರ್ಣ ಮಾಡ್ಬೇಕು ಅಂತ ಹೇಳಿ. ಅದಕ್ಕೆ ಇತಿ ಅಂತ ಇಟ್ಕೊಳ್ರಿ, ಬರ್ಕೊಂಡ್ರಲ್ಲ ಇತಿ ಅಂತ ಹೇಳಿ ಅಲ್ಲೇ ಬಾಜುಕ್ಕ ಮೇಲೆ ಇತಿ ಅಂತ ಬರ್ಕೊಳ್ರಿ. ಅದು ಮತ್ತು ಉಪನಿಷತ್ತಿಗೆ ಸೇರಿದ್ದಲ್ಲದು, ಇತಿ ಅಂತ ಹೊರಗೆ ಸೇರಿಸ್ಕೊಂಡದ್ದು ನಾವು ಅದನ್ನು, ಅಂದರೆ ವಾಕ್ಯ ಪೂರ್ಣ ಆಗಲಿಕ್ಕೆ ಅಂತ. ಹಾಂ, ಅಧ್ಯಾಹಾರ, ಅಧ್ಯಾಹಾರ ಶೇಷ ಎರಡು ಬರ್ತಾವೆ, 2 ಶಬ್ದಾರ್ಥ ಇರ್ತಾರೆ ಅದನ್ನು. ಹಾಂ, ಸರಿ. ಇನ್ನು ಮುಂದೆ ತೇಷಾಂ, ಈ 3ರ ಮಧ್ಯದಲ್ಲಿ, ತೇಷಾಂ ಅಂದ್ರೆ ಈ 3ರ ಮಧ್ಯದಲ್ಲಿ, ನಾಮ ರೂಪ ಕರ್ಮಗಳಲ್ಲಿ, ತೇಷಾಂ ನಾಂ ವಾಕ್ ಇತ್ಯೇತತ್, ನಾಮ್ ಅಂದ್ರೆ ಆ 3ರಲ್ಲಿ ನಾಮಗಳೇನಿವೆಯಲ್ಲ ಅದಕ್ಕೆ ವಾಕ್ ಅಂದ್ರೆ ಭಾರತೀ ದೈವತ್ಯಂ, ಭಾರತೀ ದೇವಿ ಅಭಿಮಾನಿಯಾಗಿದ್ದಾಳೆ. ಬರೆದಿಟ್ಕೊಂಡ್ಬಿಡ್ರಿ. ಇಲ್ಲಿ ವಾಕ್ ಅನ್ನೋ ಶಬ್ದಕ್ಕೆ ಭಾರತೀ ದೇವಿ ಅಂತ ಅರ್ಥ. ವಾಕ್ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಭಾರತೀ ದೇವಿ. ಹಾಂ, ಭಾರತೀ ದೇವಿಗೆ ವಾಕ್ ಅಂತ ಹೆಸರದ. ಸರಿ ಆಯ್ತಾ? ಭಾರತೀ ದೇವಿ ನಾಮಗಳಿಗೆ ಅಭಿಮಾನಿಯಾಗಿದ್ದಾಳೆ. ಎಷ್ಟು ನಾಮಗಳವ ಜಗತ್ತಿನೊಳಗೆ! ಬಾ 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 ಬಾ. ಭಾರತೀ ದೇವಿ ಅಭಿಮಾನ ದೇವತೆ. ಭಾರತೀ ದೇವಿ ಗೊತ್ತಾತೇನ್ರಿ? ಹಾಂ, ಎದಕ್ಕೆ? ಯಾವ ನಾಮಕ್ಕ? ಹಾಂ, ಜಗತ್ತಿನೊಳಗೆ ಏನು ನಾಮ ಅಂತದ ಅದೆಲ್ಲವೂ ಯಾವುದೇ ಹೆಸರಕ್ಕೆ ಹೋಗಿದ್ರು ಅದಕ್ಕೆ ಅಭಿಮಾನಿಗಳು ಯಾರು? ಭಾರತೀ ದೇವಿ. ಹಿಂದೆ ಬಂದದ ಛಾಂದೋಗ್ಯದಲ್ಲಿ ಹೇಳೋ ಕಾಲಕ್ಕೆ ಉಷಾದೇವಿ ನಾಮಾಭಿಮಾನಿಯರು ಅಂತ ಹೇಳಿದ್ದೀವಿ. ಅದು ತೆಳಗಿನ ಕಕ್ಷೆಯಲ್ಲಿ, ಇದು ಪೂರ್ಣ ಮೇಲಿನ ಕಕ್ಷೆಯಲ್ಲಿ ಬಂದ್ರೆ ಈಗ ಅದಕ್ಕೆ ಭಾರತೀಯ ದೇವಿ ಇಲ್ಲಿ ಹೇಳಿಕತ್ತಾರ. ಮತ್ತು ಅಲ್ಲಿ ನೀವು ಒಮ್ಮೆ ಉಷಾದೇವಿ ಅಂತೀರಿ, ಇಲ್ಲಿ ಭಾರತೀ ದೇವಿ ಅಂತೀರಿ, ಯಾರ ಆಚಾರ ಅಂತ ಮತ್ತೆ ಕೇಳಿಕ್ಕೆ ಹೋಗಬಾರ್ದು. ನಮ್ಮ ಉಷಾದೇವಿನ ಬಿಟ್ಬಿಟ್ರಿನ ಆಚಾರ, ಭಾರತೀ ದೇವಿನಷ್ಟೇ ಹಿಡ್ಕೊಂಡ್ರು ಅಂತ ಹಿಂಗೆ ಅಲ್ಲಿಕ್ಕೆ ಹೋಗಬಾರ್ದು. ಕೆಲವೊಮ್ಮೆ ಹಂಗಾಗ್ತಿರ್ತದೆ. ಕೆಲವೊಮ್ಮೆ 2ನೇದು ಹೇಳಿದ ಕೂಡಲೇ ಮೊದಲೇದು ಬಿಟ್ರು ಅಂತ ಒಂದು ಭ್ರಾಂತಿ ಬರ್ತಿರ್ತದೆ ರೀ. ಹಂಗೆ ಬರ್ಬೇಕಾಗ್ತಿರ್ತದೆ. ಹಾಂ, ಬರ್ಬೇಕು, ಹಂಗೆ ಭ್ರಾಂತಿ ಬರ್ಬೇಕು ಅವಾಗ. ಅಂದ್ರೆ ಪಾಠಕ್ಕೆ ಕೂತೀವಿ ಅಂತ ಎಚ್ಚರ ಇರ್ತದೆ ಅಷ್ಟೇ, ಮತ್ತೇನಿಲ್ಲ. ಅದಕ್ಕೆ ಯಾವಾಗಲೂ ಒಬ್ಬರನ್ನ ಬಿಟ್ಟು ಇನ್ನೊಬ್ಬರನ್ನ ಹೇಳ್ಯಾರ ಅಂತಂದ್ರೆ ಕಕ್ಷಾದೊಳಗೆ ವ್ಯತ್ಯಾಸ ಆಗಿ ಆ ಮೇಲಿನ ಕಕ್ಷೆಯೊಳಗೋ ಅಥವಾ ಕೆಳಗಿನ ಕಕ್ಷೆಯೊಳಗೋ ಇರೋರು ಅದಕ್ಕೂ ಅಭಿಮಾನಿಯಾಗ್ಯಾರ ಅಂತ ತಿಳಿಸ್ಲಿಕ್ಕೆ ಹೇಳ್ತಾರೆ. ಈಗ ಮನೋಭಿಮಾನಿಗಳು ಇಂದ್ರದೇವರು ಅಂತ ಒಂದು ಕಡೆ ಹೇಳಿದ್ರು ಅಂತ ಇಟ್ಕೊಳ್ರಿ. ರುದ್ರದೇವರು ಅಂತ ಹೇಳಿದ್ರಿ, ಚೇಂಜ್ ಮಾಡಿಬಿಟ್ರಲ್ಲ ಮತ್ತೆ ಪಾಠದಾಗ ಅಂತಂದ್ರೆ ಕೆಳಗಿನ ಕಕ್ಷೆಯೊಳಗೆ ಯಾರಿದ್ದಾರೆ ಅಂತ ಹೇಳಿಕತ್ತೀವಿ. ಇಂದ್ರ ರುದ್ರದೇವರ ಅಲ್ಲ ಅಂತ ಹೇಳಿಕತ್ತಿಲ್ಲ, ಆ ವಿಷಯ ಬಿಟ್ಟೀವಿ ಅಂತ ಅರ್ಥ ಅಲ್ಲ. ಅದಕ್ಕೆ ಆ ವಿಷಯ ಜೊತೆಗೆ ಇನ್ನೊಂದು ವಿಷಯವನ್ನು ಸೇರಿಸಿಕೊಳ್ಳ್ರಿ ಅಂತ ಅರ್ಥ. ಅದಕ್ಕೆ ಚಂದ್ರ ಅಂತ ಅಂದ್ವಿ ಅಂತ ಇಟ್ಕೊಳ್ರಿ. ಮನೋಭಿಮಾನಗ ದಿವಸ ಪಾಠದಾಗ ಒಬ್ಬೊಬ್ರು ಅಂತ ತಿಳ್ಬಿಡ್ರಿ ಆಚಾರ ನೀವು ಅಂದ್ರೆ ಹಂಗೆ ಇರೋದಿಲ್ರಿ. ಅದು ಅಲ್ಲಲ್ಲಿ ವಾಕ್ಯ ಬಂದಾಗ ಅವರು ಸೇರ್ಕೋತ ಹೋಗ್ತಿರ್ತಾರೆ. ಅವ್ರವ್ರ ಕೆಲಸ ಬೇರೆ ಇರ್ತಾವ. ಸ್ವಲ್ಪ ಈ ಹುಣ್ಣಿಮೆ ಅಮಾಸೆ ಬಂದಾಗೆಲ್ಲ ಸ್ವಲ್ಪ ಇದು ಆಗ್ತಿರ್ತಾವಲ್ಲ, ಚಂದ್ರನಿಂದ ಆಗಿರ್ತಾವ ಅಂತ ಹಿಂಗೆ ತಿಳ್ಕೊಬೇಕು ಅಷ್ಟ. ಆಮೇಲೆ ಮೊನ್ನೆ ಪ್ರವಚನ ಹೇಳಿದ್ರಿ, ಒಂದ ಇದಕ್ಕೆ ಬೇಕಾದಷ್ಟು ಅಭಿಮಾನಿಗಳು ಇರ್ಬೋದು ಅಂತ ಹೇಳಿದ್ರು. ಹೇಳಿನಿ, ಕೇಳಿರ್ಬೇಕಲ್ಲ ಎಲ್ಲಾರು. ಅದಕ್ಕೆ ಅದಕ್ಕೆ ಏಷಾಂ ಬರ್ರಿ, ತೇಷಾಂ ನಾಂ ವಾಗಿತಿ, ಈ 3ರಲ್ಲಿ ನಾಮಾತ್ಮಕವಾದ ಪ್ರಪಂಚ ಏನದ ಅದಕ್ಕೆ ಅಭಿಮಾನಿಗಳು, ನಾಮಕ್ಕೆ ಅಭಿಮಾನಿಗಳು ಯಾರು ಅಂದ್ರೆ ಭಾರತೀ ದೇವಿಯರು ಅಂತ ತಿಳ್ಕೊಳ್ರಿ. ಅವಳ ಮಹಿಮಾ ಏನಪ್ಪ? ಆ ಭಾರತೀ ದೇವಿ ಮಹಿಮಾ ಏನು? ಏತತ್ ಏಷಾಂ ಉಕ್ತಂ. ನೋಡ್ರಿ ಏನಂತಾರ, ಇದೇನು ಏತತ್ ಉಕ್ತಂ ಏಷಾಂ, ಈ ಎಲ್ಲ ನಾಮಗಳ ಸೃಷ್ಟಿಕರ್ತಳು ಅವಳು. ಉಕ್ತ ಅಂದ್ರೆ ಸೃಷ್ಟಿಕರ್ತ ಅಂತ ಅರ್ಥ. ಬರೆದಿಟ್ಕೊಳ್ರಿ, ಶಬ್ದಕ್ಕೆ ಗೊತ್ತಾಗಂಗಿಲ್ಲ. ಈ ಎಲ್ಲ ನಾಮಗಳ ಸೃಷ್ಟಿಕರ್ತ ಯಾರಪ್ಪ ಅವಳು ಅಂತಂದ್ರೆ ಭಾರತೀ ದೇವಿ. ಉತ್ತಮ್ ಉತ್ಥಾಪಕಂ ಅಂತ ಅರ್ಥ. ಸೃಷ್ಟಿ ಮಾಡೋವಳು, ಈ ಎಲ್ಲ ನಾಮಗಳನ್ನು ಸೃಷ್ಟಿ ಮಾಡೋವಳು ಅವಳೇ. ಸರಿ ಆಯ್ತಾ? ಏನಂತ ತಿಳ್ಕೊಂಡು ತ್ರಯಂ ವಾ ಇದಂ ನಾಮ ರೂಪಂ ಕರ್ಮ ತೇಷಾಂ ನಾಂ ವಾಗಿತಿ ಏತದೇಷಾಂ ಉಕ್ತಂ ಅಥೋ ಹಿ ಸರ್ವಾಣಿ ನಾಮಾನಿ ಉತ್ತಿಷ್ಠಂತಿ. ಇವಳಿಂದಲೇ ಎಲ್ಲ ನಾಮಗಳು ಉತ್ತಿಷ್ಠಂತಿ. ಉತ್ತಿಷ್ಠಂತಿ ಅಂದ್ರೇನು? ಉತ್ಪತ್ತಿಯನ್ನು ಹೊಂದುತ್ತವೆ. ಬರೆದಿಟ್ಕೊಳ್ರಿ. ಮತ್ತು ಅದನ್ನೊಂದು ಅಲ್ಲಿ ಸೃಷ್ಟಿ ಮಾಡ್ತಾಳ ಅಂತ ಅಲ್ಲಿ ಹೇಳ್ಯಾರ, ಇಲ್ಲಿ ಉತ್ಪತ್ತಿ ಹೊಂದುತ್ತವೆ ಅಂತ ಇಲ್ಲಿ ಅರ್ಥ. ಒಂದೇ ವಿಷಯನ 2 ಸಲ ಹೇಳ್ತಿರ್ತಾರೆ ಉಪನಿಷತ್ತೊಳಗೆ, ಗಟ್ಟಿ ಆಗಲಿ ಅಂತ ತಿಳ್ಕೊಂಡು ಹೇಳಿ. ಮತ್ತೆ ಯಾಕೆ ಹೇಳಿದ್ರೆ ಆಚಾರ ಅಂತ ಅನ್ಬಾರ್ದು ಒಂದ್ಸಲ ಹೇಳಿದ್ದನ್ನ. ಸರಿ, ಮುಂದೆ ಇವಳೇ ನಾಮಗಳಿಗೆ
ಸೃಷ್ಟಿಕರ್ತಗಳು ಇವಳಿಂದಲೇ ಎಲ್ಲ ನಾಮಗಳು ಹುಡ್ತಾವ. ಎರಡು ರೀತಿ ಹೇಳ್ಯಾರ. ಎಲ್ಲ ನಾಮಗಳಿಗೆ ಭಾರತೀ ದೇವಿ ಅಭಿಮಾನಿಯಾಗಿದ್ದಾಳ, ನಾಮಗಳಿಗೆ ಭಾರತೀ ದೇವಿ ಸೃಷ್ಟಿಕರ್ತ ಆಗ್ಯಾಳ, ಈಕೆಯಿಂದಲೇ ಎಲ್ಲ ನಾಮಗಳು ಹುಡ್ತಾವ. ಅಂದ್ರೆ ಎರಡು ರೀತಿಯಿಂದ. ನಾಮಗಳ ದೃಷ್ಟಿಯಲ್ಲಿ ವಿಚಾರ ಮಾಡಿದ್ರೆ ಎಲ್ಲ ನಾಮಗಳು ಭಾರತೀಯಿಂದ ಹುಡ್ತಾವ, ಭಾರತೀ ದೇವಿಯಿಂದ ವಿಚಾರ ಮಾಡಿದ್ರೆ ಭಾರತೀ ದೇವಿ ಎಲ್ಲ ನಾಮಗಳನ್ನು ಸೃಷ್ಟಿ ಮಾಡ್ತಾಳೆ. ಹಿಂಗೆ ಎರಡು ರೀತಿಯಿಂದ ಹೇಳೋದು. ಅದನ್ನ ಏನು ಸ್ವಲ್ಪ ಗೊತ್ತಾತಿಲ್ಲ? ಸರಿ, ಮತ್ತೇನಿಲ್ಲ. ಏನು ಮಧ್ಯಾಹ್ನದಾಗ ಸರಿ ಸರಿ ಅಷ್ಟೇ, ಅದು ಮುಂದೆ ಮುಗೀತು ಅಷ್ಟು ಕೆಲಸ. ಆಮೇಲೆ ಏತದ ಏತೇಷಾಂ ಸಾಮ, ಹಾಗಾಗಿ ಇವಳೇ ಎಲ್ಲ ನಾಮಗಳನ್ನು ಸೃಷ್ಟಿ ಮಾಡ್ತಾಳೆ, ಇವಳೇ ನಾಮಗಳಿಗೆ ಸಾಮ ಅನಿಸ್ತಾಳ. ಏತದ ಏಷಾಂ ಸಾಮ, ಏಷಾಂ ಈ ನಾಮಗಳಿಗೆ ಇವಳೇನಾಗಿದ್ದಾಳೆ ಸಾಮ ಎನಿಸಿಕೊಳ್ತಾಳೆ. ಏನು ಸಾಮ ಅನಿಸ್ಕೊಳ್ಳೋದು ಅಂದ್ರೆ ಏನು? ಈ ನಾಮಗಳಿಗೆ ಸಾಮ ಅಂತ ಕರ್ಸ್ಕೊಳ್ಳೋದು ಏನು ಅಂದ್ರೆ ಏತದ್ಧಿ ಸರ್ವೈಹಿ ನಾಮಭಿಹಿ ಸಮಂ ಏತತ ಏಷಾಂ ಬ್ರಹ್ಮ ಏತದ್ಧಿ ಸರ್ವಾಣಿ ನಾಮಾನಿ ಬಿಭರ್ತಿ. ಇಷ್ಟರ್ಥದಕ್ಕೆ ಅವರೇ ಬರೆದು ಬಿಟ್ಟಾರ. ಈ ಭಾರತೀ ದೇವಿಯು ಎಲ್ಲ ನಾಮಗಳಿಗೆ ಸಾಮ ಅಂತಂತಾಳ. ಸಾಮ ಅಂದ್ರೆ ಏನಂದ್ರೆ ಎಲ್ಲ ನಾಮಗಳು, ಎಲ್ಲ ರೂಪಗಳು, ಎಲ್ಲ ಕರ್ಮಗಳನ್ನು ತಿಳಿದುಕೊಳ್ತಾಳಾದ್ದರಿಂದ ಅವಳಿಗೆ ಸಾಮ ಅಂತ ಕರೀತಾರ. ಬರ್ಕೊಳ್ರಿ, ತೆಳಗಡೆಗೆ ಬರ್ದಾರ. ಸಹೈವ ಭಾಷ್ಯದ ನೋಡಿ ತೆಳಗ, ಸಹೈವ ಮಾತಿ ಜಾನಾತಿ ಇತಿ ಸಮಂ. ಬರೇ ನಾಮ ಅಷ್ಟೇ ಅಲ್ಲ, ನಾಮ ರೂಪ ಕರ್ಮ ಇವುಗಳನ್ನು ಜೊತೆಗೆ ತಿಳ್ಕೊಳ್ತಾಳ, ಆದ್ದರಿಂದ ಅವಳಿಗೆ ಸಾಮ ಅಂತ ಕರಿಬೇಕು. ಈಗ ಒಂದು ನಾಮೋಚ್ಚಾರಣೆ ಮಾಡಿದ್ರಿ ಅಂತ ಇಟ್ಕೊಳ್ರಿ. ಅದಕ್ಕೆ ನಾಮೋಚ್ಚಾರಣೆ ಮಾಡಿದ ಕೂಡಲೇ ಒಂದಂತೂ ರೂಪ ಇರ್ಬೇಕ, ರೂಪದ ಜೊತೆಗೆ ಒಂದು ಕ್ರಿಯಾ ಇರ್ಬೇಕ, ಒಂದು ರೂಪ ಒಂದು ಕ್ರಿಯಾ ಅದೇನದ ಅದನ್ನಕ್ಕೆ ತಿಳ್ಕೊಂಡಾಳ. ಇಷ್ಟು ವಿಷಯ. ಅದಕ್ಕೆ ಒಂದು ಕರ್ಮ ಇರಲೇಬೇಕು. ಒಂದು ಸಹಜವಾಗಿ ಒಂದು ನಾಮವನ್ನು ಹೇಳಿದ ಹಾಗಾದ್ರೆ ಹಿಂದೊಂದು ಕರ್ಮ ಇರ್ತದೆ. ಈಗ ಉದಾಹರಣೆಗೆ ತಿಳಿಲಿ ಅನ್ನೋದಕ್ಕೆ ಹೇಳ್ತೇನೆ. ಪಚತಿ ಅಂತ ಅಂದು ಶಬ್ದೋಚ್ಚಾರಣೆ ಮಾಡಿದೆ ಅಂತ ಇಟ್ಕೊಳ್ರಿ. ಪಚತಿ ಅಂತಂದ್ರೆ ಅರ್ಥದಕ್ಕೆ ಅಡಿಗೆ ಮಾಡೋದು ಅಂತ ಅರ್ಥ, ಬೇಯಿಸುವುದು. ಸರಿನಾ? ಈಗ ಪಚತಿ ಅಂತ ಶಬ್ದೋಚ್ಚಾರಣೆ ಮಾಡಿದಾಗ ಶಬ್ದ ಅಂತರೂ ಅದನ, ಒಂದು ಕ್ರಿಯಾ ಅಂತರೂ ಅದನ. ಹಾಗಾಗಿ ಆ ಶಬ್ದಾಭಿಮಾನಿಯಾದ ಭಾರತೀ ದೇವಿಯರು ಆ ಪಾಕರೂಪವಾದ ಕ್ರಿಯಾನು ತಿಳ್ಕೊಂಡಾಡ ಮತ್ತು ಆ ಶಬ್ದವನ್ನು ತಿಳ್ಕೊಂಡ. ಎರಡು ಗೊತ್ತಾಯ್ತಿಲ್ಲ? ಕ್ರಿಯಾ ಮತ್ತು ನಾವು ಅಷ್ಟು ತಿಳ್ಕೊಂಡಿರ್ಬೇಕು ಅಂತ. ಸಹೈವ ಏನಾಯ್ತು? ಆ ನಾಮ ಮತ್ತು ಕರ್ಮ, ರೂಪ ಮತ್ತು ಕರ್ಮಗಳನ್ನು ತಿಳಿದಿರ್ತಾಳೆ. ಅಲ್ಲೊಂದು ರೂಪದ. ಏನು ರೂಪದ? ರೂಪ ಅಂದ್ರೆ ಅದೊಂದು ಆಕಾರ ಇರ್ತದಲ್ಲ, ಅಡಿಗೆ ಮಾಡೋನು ಅಥವಾ ಅಡಿಗೆ ಮಾಡುವಿಕೆ ಅನ್ನೋದು ಅದನ್ನ ಎರಡು ಕೊಡ್ಕೊಂಡು ತಿಳ್ಕೊಂಡಿರ್ತಾಳ ಅಂತ ಇಷ್ಟ ಅರ್ಥ. ಹೌದು, ಹಂಗೆ. ಮತ್ತೆ ಅದೊಂದು ರೂಪ, ಆ ಶಬ್ದ ಉಚ್ಚಾರಣೆ ಮಾಡಿದ ಕೂಡಲೇ ಅದನ್ನು ತಿಳ್ಕೊಳ್ಳೋದು ಅಂತ ಅರ್ಥ. ಸರಿ, ಮುಗಿದು ಹೋತಾ? ಆಮೇಲೆ ಮುಂದ ಇನ್ನ ಏತತ ಏಷಾಂ ಬ್ರಹ್ಮ, ಈಕೇನು ಭಾರತೀ ದೇವಿ ಇದ್ದಾಳ, ಈಕಿನೇ ಈ ಎಲ್ಲ ನಾಮಗಳಿಗೂ ಬ್ರಹ್ಮ ಅಂತ ಅನಿಸ್ಕೊಂಡಾಳ. ಏನ್ರಪ್ಪ ಈ ನಾಮಗಳಿಗೇನು ಬ್ರಹ್ಮ ಅನಿಸ್ಕೊಂಡಾಳ ಅಂದ್ರೆ ಏತದ್ಧಿ ಸರ್ವಾಣಿ ನಾಮಾನಿ ಬಿಭರ್ತಿ, ಇವಳೇ ಈ ಎಲ್ಲ ನಾಮಗಳನ್ನು ಧರಿಸಿದ್ದಾಳೆ. ವೇರಿಂಗ್, ಧರಿಸಿದ್ದಾಳೆ. ಗೊತ್ತಾಗ್ತಿಲ್ರಿ? ವೇರಿಂಗ್ ಅಂತ ಬರ್ಕೊಂಡ್ಬಿಟ್ರೆ ಧರಿಸಿದ್ದಾಳೆ ಅಂತಂದ್ರೆ ಬಿಭರ್ತಿ, ಧರಿಸುವುದು. ಅಂತೂ ಏನಾಯ್ತು? ತ್ರಯಂ ವಾ ಇದಂ ನಾಮ ರೂಪಂ ಕರ್ಮ. ಸರಿನಾ? ಈ ಜಗತ್ತೇನಾಗ್ಯದ? ಇದು ನಾಮಾತ್ಮಕ, ರೂಪಾತ್ಮಕ, ಕರ್ಮಾತ್ಮಕ ಅಂತ ಮೂರಾಗ್ಯದ. ಈ ಮೂರು ವಿಧವಾದ ನಾಮರೂಪ ಕರ್ಮಗಳಲ್ಲಿ ನಾಮ ಪ್ರಪಂಚ ಏನದ ಇದು ಭಾರತೀ ದೇವಿಗೆ ಸಂಬಂಧಪಟ್ಟದ್ದು. ಯಾಕೆ? ಈ ಭಾರತೀ ದೇವಿಯೇ ಎಲ್ಲ ನಾಮಗಳನ್ನು ಸೃಷ್ಟಿಸ್ತಾಳೆ. ಈ ಎಲ್ಲ ನಾಮಗಳು ಭಾರತೀ ದೇವಿಯಿಂದ ಹುಡ್ತಾವ. ಅವಳಿಗೆ ಸಾಮ ಅಂತ ಹೆಸರು. ಯಾಕೆ? ಎಲ್ಲ ನಾಮಗಳ ಜೊತೆಗೆ ಕರ್ಮವನ್ನು ಮತ್ತು ರೂಪವನ್ನು ತಿಳಿದುಕೊಂಡಿರ್ತಾಳೆ. ಈಕಿನೇ ಈ ಎಲ್ಲ ನಾಮಗಳನ್ನು ಹೊತ್ತಿದ್ದಾಳೆ, ಧರಿಸಿದ್ದಾಳೆ. ಅಂದ್ರೆ ಆಶ್ರಯ ಅಂತ ಅರ್ಥ. ಈ ಧರಿಸುವುದು, ಹರಿಸುವುದು ಅನ್ನೋ ಶಬ್ದಕ್ಕೆ ಅರ್ಥ ಏನು? ಆಶ್ರಯ ಕೊಡೋದು ಅಂತ ಅರ್ಥ. ಅದಕ್ಕೆ ಗೂಟಕ್ಕೆ ಅಂಗಿ ಹಾಕೋದು ಅಂತ ಇರ್ತದೆ ನೋಡ್ರಿ, ಅದಕ್ಕೆ ಅದಕ್ಕೆ ಧರಿಸುವುದು ಅಂತ ಕರಿತಿರ್ತಾರೆ. ಆಶ್ರಯ ಅಂತ ಅರ್ಥ ಅದಕ್ಕೆ, ಮತ್ತೆ ಬೇರೆ ಏನಿಲ್ಲೇ ಇಲ್ಲ. ಹಿಂದಕ್ಕೆಲ್ಲ ಮನ್ಯಾಗ ಗೂಟ ಇರ್ತಿದ್ವು, ಗೂಟಕ್ಕೆ ಹಾಕ್ಬಿಡೋದು ಅಂತ ಇರ್ತಿತ್ತು. ಅದಕ್ಕೆ ಛತ್ರಿ, ಟೊಪಿಗಿ, ಅಂಗಿ ಎಲ್ಲ ಹಾಕಿರ್ತಿದ್ರು. ಅವನ್ನ ಚೀಲ, ಕೋಟು ಮುಖ್ಯ. ಸರಿ, ಇನ್ನು ಮುಂದ ಇದು ಭಾರತೀ ದೇವಿಯ ಮಹಿಮಾ. ಇಂಥ ಭಾರತೀ ದೇವಿಗಿಂತಲೂ ಉತ್ತಮರಾಗ್ಯಾರ ಪ್ರಾಣದೇವರು ಅಂತ ತಿಳಿಸ್ಲಿಕ್ಕೆ ಹೊರಟೀವಿ ನಾವೀಗ. ಸರಿನಾ? ಒಂದು ಮಹಿಮಾ ಅರ್ಥಾತ್ ಇಲ್ಲೋ? ಬ್ರಹ್ಮ ಏತತ್ ಶಬ್ದ ಹೆಂಗ್ ಬಿಡಿಸ್ಬೇಕು ಅದನ್ನ? ದೇಸಾರ ಸಮಂ ಸರ್ವೈಹಿ ನಾಮಭಿಹಿ ಸಮಂ ಕೊಮ ಹಾಕೋಬೇಕು. ಏತೇಷಾಂ ಬ್ರಹ್ಮ ಕೊಮ ಹಾಕೋಬೇಕು. ಏತದ್ ಹಿ ಸರ್ವಾಣಿ ನಾಮಾನಿ ಬಿಭರ್ತಿ ಎಂತದ. ಸರಿನಾ? ಮೊದಲನೇ ವಾಕ್ಯ ಏನು ಮಾಡ್ತೀವಿ? ವೇದ ಏತೇಷಾಂ ಬ್ರಹ್ಮ,
ಈ ಎಲ್ಲ ನಾಮಗಳಿಗೆ ಭಾರತೀಯು ಬ್ರಹ್ಮ ಎನಿಸಿದ್ದಾಳೆ ಅಂತ ಹೇಳಿತು, ಪ್ರತಿಜ್ಞೆ ಮಾಡಿತು. ಅರ್ಥ ಏನು ಹೇಳ್ತದೆ? ಸರ್ವಾಣಿ ನಾಮಾನಿ ಬಿಭರ್ತಿ ಅಂತ ಅರ್ಥ ಆಗ್ತದೆ. ಬ್ರಹ್ಮ ಶಬ್ದಕ್ಕೆ ಧರಿಸುವುದು ಅಂತ ಅರ್ಥ. ಬ್ರಹ್ಮನಿಂದ ಅಭಿನ್ನ ಅಂತ ಅರ್ಥ ಅಲ್ಲದಕ್ಕಲ್ಲಿ. ಹಂಗೆ ಬಂದಿತ್ತು ಅಂತಲ್ಲ ನಿಮಗೆ ಬ್ರಹ್ಮ, ಅದಕ್ಕೆ ಅರ್ಥ ಬರೆದ್ರು. ಬ್ರಹ್ಮ ಶಬ್ದಕ್ಕೆ ಇವಳೇ ಎಲ್ಲ ನಾಮಗಳಿಗೆ ಆಶ್ರಯ ಅಂತ ಅರ್ಥ. ಬರ್ಕೊಂಡು ಇಟ್ಕೊಳ್ರಿ, ಬ್ರಹ್ಮ ಶಬ್ದಕ್ಕೆ ಆಶ್ರಯ ಅಂತ ಬರ್ಕೊಳ್ರಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಮತ್ತೆ. ಹಾಂ ಸರಿ. ಬ್ರಹ್ಮ ಶಬ್ದಕ್ಕೆ ಉತ್ಪತ್ತಿಲ್ಲ. ಬ್ರಹ್ಮ ಶಬ್ದಕ್ಕೆ ದೊಡ್ಡದಾದದ್ದು ಅಂತ ಹೇಳ್ಬೋದು, ದೊಡ್ಡದಾದದ್ದು ಅಂತ. ಈಗ ಇಲ್ಲಿ ಒಂದು ಆಶ್ರಯ ಅನ್ನೋ ಅರ್ಥವನ್ನು ಹೇಳಿರ್ತಾರೆ. ಸರಿ, ಮುಂದೆ ಏನು ಅರ್ಥ ಆಯ್ತಂದೆ ಸರ್? ಈಗ ಜಗತ್ತಿನೊಳಗೆ ಏನೇನು ನಾಮಗಳು ಅಂತವ, ಈ ಎಲ್ಲ ನಾಮಗಳಿಗೆ ಆಶ್ರಯ ಕೊಟ್ಟವರು ಯಾರು? ಭಾರತೀ ದೇವಿ ನಾಮಕ್ಕೆ ಆಶ್ರಯ ಕೊಟ್ಟಾಳ. ಎಲ್ಲ ನಾಮಗಳನ್ನು ತಿಳ್ಕೊಂಡಾಳ. ಎಲ್ಲ ನಾಮಗಳ ಜೊತೆಗೆ ಬರುವ ರೂಪಗಳನ್ನು ತಿಳ್ಕೊಂಡಾಳ. ಅದರ ಜೊತೆಗೆ ಬರುವ ಕ್ರಿಯಾಗಳನ್ನು ತಿಳ್ಕೊಂಡಾಳ. ಬಹಳ ದೊಡ್ಡಕ್ಕೆ ಆಗ್ಲಿಕ್ಕೆ. ಯಾಕಂದ್ರೆ ಒಂದು ನಾಮ, ಒಂದು ರೂಪ, ಒಂದು ಕ್ರಿಯಾ, ಇದು ನಮಗೆ ಸಾಮಾನ್ಯ ತಿಳಿತಿರ್ತದೆ. 10 ನಾಮ, 10 ರೂಪ, 10 ಕ್ರಿಯಾ ತಿಳಿತಾವ. ಅಷ್ಟೊತ್ತಿಗೆ ಒಂದೇದು ಮರ್ತು ಹೋಗಿರ್ತದೆ, 9 ನೆನಪಿಟ್ಕೊಂಡಿರ್ತೀವಿ. ಆ 9 ನೆನಪಿಟ್ಕೊಳ್ಳಿಕ್ಕೆ ಹೋಗ್ಕೊಳ್ಳಿ 1 ಹೋಗ್ತದೆ, 8 ಉಳಿತಾವೆ. ಹಿಂಗೆ ಹಾಕೋತಿರ್ತದೆ. ಇಡೀ ಪ್ರಪಂಚದೊಳಗೆ ಎಷ್ಟೆಷ್ಟು ನಾಮಗಳು ಅಂತವ ಅಷ್ಟೂ ನಾಮಗಳನ್ನು ಫಸ್ಟ್ ಕ್ಲಾಸ್ ಆಗಿ ತಿಳ್ಕೊಂಡಿದ್ದಾಳೆ. ಅದಕ್ಕೇನು ರೂಪಗೊಳ್ತದೆ, ಅದರಿಂದ ಒಂದು ರೂಪ ಕಣ್ಮುಂದೆ ಬರ್ತದೆ, ಅದನ್ನು ತಿಳ್ಕೊಂಡಾಳೆ. ಅದರಿಂದ ಏನು ಕ್ರಿಯಾ ಆಗ್ತದೆ, ಅದನ್ನು ತಿಳ್ಕೊಂಡಾಳೆ. ಅದಕ್ಕೆ ಅಕ್ಕಿನೇ ಮಾಲ್ಕಿ ಆಗ್ಯಾಳ. ಅಕ್ಕಿ ಮಾಲ್ಕಿ, ಅದಕ್ಕೆ ಬ್ರಹ್ಮ ಅಂತ ಕರೆದದ್ದು. ಹಿಂಗೆ ತಿಳ್ಕೊಳ್ರಿ. ಸರಿ, ಮುಂದೆ ರೂಪಾಣಾಂ ಚಕ್ಷುಹು ಅಂದ್ರೆ ರುದ್ರದೇವರು. ಬರ್ಕೊಂಡಿಟ್ಕೊಳ್ರಿ. ರೂಪಾಭಿಮಾನಿಗಳು ಯಾರು ಅಂತ ಕೇಳಿದರೆ ರುದ್ರದೇವರು. ರೂಪ ಶಬ್ದಕ್ಕೆ ಇಲ್ಲಿ ಚಕ್ಷು ಅಂತ ಕರೆದಿದ್ದಾರೆ. ಚಕ್ಷು ಶಬ್ದದಿಂದ ಯಾರನ್ನು ಕರಿಬೇಕು? ರುದ್ರದೇವರನ್ನು ಕರಿಬೇಕು. ಅಲ್ಲಿ ಹೆಂಗೆ ವಾಕ್ ಶಬ್ದದಿಂದ ಅವ್ರನ್ನ ಕರೆದಿದ್ದೀವಿ, ಹಂಗಿಲ್ಲಿ ರೂಪಗಳಿಗೆ ಚಕ್ಷುಸ್ ಅಂದರೆ ರುದ್ರದೇವರು ಅಂತ ಅರ್ಥ. ಮುಗಿತಾ? ಬರ್ಕೊಂಡ್ರ? ನೋಡ್ರಿ, ಹೊಸ ಮಹಿಮಾ. ಏನು ಹೊಸ ಮಹಿಮಾ ನಾವಿಲ್ಲಿ ರುದ್ರದೇವರು ತಿಳಿತಾ ಇರೋದು? ಸರ್ವ ರೂಪಗಳಿಗೂ ಅಭಿಮಾನಿಗಳು ಯಾರು ಅಂದ್ರೆ ರುದ್ರದೇವರು. ಒಂದು ಘಟ ತಗೊಂಡ್ರಿ, ಅದಕ್ಕೊಂದು ಆಕಾರ ಇರ್ತದೆ, ಫಾರ್ಮ್ ಇರ್ತದೆ. ಅದಕ್ಕೆ ಒಂದು ಪಟ ತಗೊಂಡ್ರಿ, ಅದಕ್ಕೂ ಹಂಗಾರ ನಮ್ಮಲ್ಲಿ ಎಲ್ಲ ವಸ್ತುಗಳಿಗೂ ಹೆಚ್ಚು ಕಡಿಮೆ ಒಂದು ಆಕಾರ ಅಂತ ಇದ್ದೇ ಇರ್ತದೆ ರೀ. ಅದು ಹೆಂಗೆ ಆಕಾರ ಇರ್ತದೆ ಅಂತೇನಿಲ್ಲ, ಹೆಂಗೂ ಇರ್ತದೆ ಒಟ್ಟಾರೆ ಆಕಾರ. ಅಂದರೆ ಹೇಳಿದ ಕ್ರಮದಲ್ಲೇ ಇರಬೇಕು ಅಂತೇನಿಲ್ಲ, ಎಲ್ಲದಕ್ಕೂ ಇರ್ತದೆ. ಗೊತ್ತಾಗ್ತಿಲ್ಲ ಏನಂತ ಹೇಳಿ? ಅದಕ್ಕೆ ಯಾರ ಅಭಿಮಾನಿಗಳು ಅಂತಂದ್ರೆ ರುದ್ರದೇವರು. ಇನ್ನು ಮತ್ತೆ ಅದರಂತೆ ಇಲ್ಲಿ ಶಬ್ದಗಳು ಏನಂತಾರೆ ನೋಡ್ಕೊಳ್ರಿ. ಈ ನಾಮಕ್ಕೆ ಚಕ್ಷುಸ್ ಅಂತ ಅದೇ ರೀತಿ ಶಬ್ದಗಳು ಇಲ್ಲಿ ದಂಡಕ ಹಾಕ್ಕೊಳ್ರಿ. ಅಥ ರೂಪಾಣಾಂ ಚಕ್ಷು ರೀತಿ, ಅಲ್ಲೊಂದು ಕಾಮ ಹಾಕ್ಕೊಂಡ್ಬಿಡ್ರಿ, ಸರಿ ಹೋಗ್ತದೆ. ಅಥವಾ ದಂಡಕ ಹಾಕ್ಕೊಳ್ರಿ. ಏತತ್ ಯೇಷಾಂ ಉಕ್ತಂ, ಈ ಎಲ್ಲ ರೂಪಗಳಿಗೂ ಈ ರುದ್ರದೇವರೇ ಸೃಷ್ಟಿಕರ್ತೃಗಳಾಗಿದ್ದಾರೆ. ಅಥೋ ಹಿ ಸರ್ವಾಣಿ ರೂಪಾಣಿ ಉತ್ತಿಷ್ಟಂತಿ, ಆದರೆ ಈ ರುದ್ರದೇವರಿಂದಲೇ ಎಲ್ಲ ರೂಪಗಳು ಹುಟ್ಟುತ್ತವೆ. ಮೊದಲನೇದ್ದು ರೂಪಗಳ ಸೃಷ್ಟಿಕರ್ತ, ಆಮೇಲೆ ರೂಪಗಳು ಹುಟ್ಟುತ್ತವೆ. ಆಗಲೇ ಇದ್ದಂಗೆ ಭಾರತೀ ದೇವಿ ಹೆಂಗೆ ಹೇಳಿ ಹಂಗೆ ಹೇಳೋದು ವಿಷಯವನ್ನು, ಬೇರೆ ಏನಿಲ್ಲೇ ಇಲ್ಲ. ಎಷ್ಟು ರೂಪ ಇರ್ಬೇಕ್ರಿ ಜಗತ್ತಿನೊಳಗೆ? ಛೇ 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 ಛೇ. ಭಾರತದೊಳಗನ 346-47 ಕೋಟಿಗೆ ರೂಪಗಳು. ಮತ್ತು ಚಿಲ್ಲರೆ ಬಿಟ್ಟಿವ ತಿಟ್ಕೊಳ್ರಿ, 146 ಕೋಟಿ. ಜಡದ ಬೇರೆ, ಚೇತನದಷ್ಟೇ ಹೇಳಿದ್ದೀನಿ ನಾ. ಈಗ ಚೇತನದ್ದು 147 ಕೋಟಿ ರೂಪಗಳನ್ನು ಹೆಂಗೆ ಸೃಷ್ಟಿ ಮಾಡ್ಯಾರು, ಏನು ಅದಕ್ಕೆಲ್ಲ ಅಭಿಮಾನಿಗಳು ಹೆಂಗು ರುದ್ರದೇವರು. ಜಡದ ಬೇರೆ, ಮತ್ತು ಅದ್ರೊಳಗೆ ಮತ್ತೆ 4 ಕಾಲಿನೂ ಬೇರೆ ಲೆಕ್ಕ ಹೇಳಿಲ್ರಿ ಅವ್ರು. ಇನ್ನೂ 4 ವೀಲರ್ಸ್ ಬೇರೆ ಅವ, ಅವನ್ನ ಹೇಳಿಲ್ಲ ನಾವು. 2 ವೀಲರ್ಸ್ ಅಂತ ಹೇಳಿದ್ದು ಈಗ. ಆಮೇಲೆ ಫ್ಲೈಯಿಂಗ್ ಒಂದು ಬೇರೆ ಅವ, ಫ್ಲೈಯಿಂಗ್ ಒಂದು ಬೇರೆ ಅವ, ಏರ್ಫೋರ್ಸ್ ಒಂದು ಬೇರೆ ಅದ, ಮತ್ತೆ ಆರ್ಮಿ ಇವೆಲ್ಲ ಬೇರೆ ಬೇರೆ ಒಟ್ಟು ಇವೆಲ್ಲ ಬೇರೆ ಬೇರೆ ಅವ. ಅವು ಅಷ್ಟ್ರದ್ದು ರೂಪಗಳೆಲ್ಲಾನು ಸೃಷ್ಟಿ ಮಾಡೋರು ಯಾರು ಅಂದ್ರೆ ರುದ್ರದೇವರಂತ. ಭಾರಿ ದೊಡ್ಡವ್ರು ರುದ್ರದೇವರೆಲ್ಲರ. ಅವರಿಂದಲೇ ಎಲ್ಲ ರೂಪಗಳು ಸೃಷ್ಟಿಯಾಗ್ತಾವ, ಅವರೇ ಸೃಷ್ಟಿಕರ್ತ. ಇವರು ಆ ರೂಪಗಳನ್ನು ತಿಳ್ಕೊಂಡಾರ ಅಂದ್ರೆ ರೂಪಗಳ ಜೊತೆಗೆ ನಾಮ ಕರ್ಮ ಎರಡು ತಿಳ್ಕೊಂಡ್ರ ಅಂತ ಅರ್ಥ. ಸಹೈವ ಮಾತೀತಿ ಸಾಮ, ಮತ್ತೆ ಯಥಾ ಪ್ರಕಾರ ಅಲ್ಲಿ ತಿಳ್ಕೊಳ್ಳೋದು. ಹೆಂಗೆ ಭಾರತೀ ದೇವಿ ಎಲ್ಲ ನಾಮಗಳ ಜೊತೆಗೆ ರೂಪಕರ್ಮಗಳನ್ನು ತಿಳ್ಕೊಂಡಾಳ, ಹಂಗೆ ರುದ್ರದೇವರು ಎಲ್ಲ ಕರ್ಮಗಳ ಜೊತೆಗೆ ನಾಮ ಮತ್ತು ರೂಪಗಳನ್ನು ಎಲ್ಲ ರೂಪಗಳ ಜೊತೆಗೆ ನಾಮ ಮತ್ತು ಕರ್ಮಗಳನ್ನು ತಿಳ್ಕೊಂಡಾಳ ಅಂತ ಅನ್ಕೋಬೇಕು. ಹೇಳ್ರಿ, ಅಲ್ಲೇನೋ ಅಂದ್ರಲ್ಲ ಆಗಲಿ. ಇಲ್ಲ ಅಷ್ಟು ಒಟ್ಟಾರೆ ರೂಪ ಅಂತ ಏನು ಕರೀತೋ ಅಷ್ಟೊಂದು ತಗೊಳ್ಳು. ಸರಿ,
ಅದರದ್ದು ಭಗವಂತ ಮಾಡುವ ಸೃಷ್ಟಿಯನ್ನು ಹೇಳ್ತಾರೆ ದ್ವಾದಶ ಸ್ತೋತ್ರದ್ದು. ಇಲ್ಲಿ ರುದ್ರದೇವರು ಮಾಡುವಂತಹ ಕರ್ಮದ ಬಗ್ಗೆ ಹೇಳಿರ್ತಾರೆ. ಸರಿ, ಸರ್ವೈಹಿ ರೂಪೈಹಿ ಸಮಂ ಏತೇಷಾಂ ಬ್ರಹ್ಮ ಏತದ್ಧಿ ಸರ್ವಾಣಿ ರೂಪಾಣಿ ಬಿಭರ್ತಿ. ವಿಷಯ ತಿಳಿತೋದಲ್ಲೋ, ಎಲ್ಲ ರೂಪಗಳಿಗೂ ಅವರೇ ಆಶ್ರಯರಾಗಿದ್ದಾರೆ. ಸಮಾನ ವಿಷಯ. ಭಾರತೀ ದೇವಿಯಿಂದ ಎಲ್ಲ ನಾಮಗಳ ಉತ್ಪತ್ತಿ, ಭಾರತೀ ದೇವಿ ಎಲ್ಲ ನಾಮಗಳ ಸೃಷ್ಟಿಕರ್ತ, ಎಲ್ಲ ನಾಮಗಳ ಆಶ್ರಯ. ಆಮೇಲೆ ಭಾರತೀ ದೇವಿ ಎಲ್ಲ ನಾಮಗಳನ್ನು, ರೂಪಗಳನ್ನು, ಕರ್ಮಗಳನ್ನು ತಿಳಿದವಳು. ಅದೇ ರೀತಿಯಾಗಿ ರುದ್ರದೇವರು ಎಲ್ಲ ರೂಪಗಳಿಗೆ ಅಭಿಮಾನಿಗಳು, ಅದರ ಸೃಷ್ಟಿಕರ್ತ. ಅವುಗಳು ಹುಡ್ತಾವ, ಅವುಗಳನ್ನು ರೂಪದ ಜೊತೆಗೆ ಕರ್ಮಗಳನ್ನು, ನಾಮಗಳನ್ನು ತಿಳಿದವರಾಗ್ಯಾರ. ಆದ್ದರಿಂದ ಅವರಿಗೆ ಸಾಮ ಬ್ರಹ್ಮ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಮುಂದಿಂದು. ಏನಾಯ್ತು ಅಂತಂದ್ರೆ ರೂಪ ನಾಮ ಎರಡು ಭಾಳ ವ್ಯತ್ಯಾಸ. ರೂಪ ಕಡಿಮೆ ಜಗದಾಗದ, ನಾಮ ಜಾಸ್ತಿ ಜಗದಾಗದ. ನಾಮದ ಪ್ರಪಂಚ ದೊಡ್ಡದದ, ರೂಪದ ಪ್ರಪಂಚ ಸ್ವಲ್ಪ ಕಡಿಮೆ ಅದ. ಅವ್ಯಾಕೃತ ಆಕಾಶ ಅದಕ್ಕೆ ರೂಪ ಇಲ್ಲ, ಅವ್ಯಾಕೃತ ಆಕಾಶಕ್ಕೆ ರೂಪ ಇಲ್ಲ, ಆದರೆ ನಾಮದ ಅದಕ್ಕೆ. ಅವ್ಯಾಕೃತ ಆಕಾಶದ ತುಂಬ ವರ್ಣಗಳೆಲ್ಲ ತುಂಬಿಕೊಂಡಾವ, ವೇದಗಳೆಲ್ಲ ತುಂಬಿಕೊಂಡಾವ, ನಾಮಗಳವು. ಅದಕ್ಕೆ ಅಭಿಮಾನಿ ಭಾರತೀಯ ಆಗಬಹುದು. ಅಲ್ಲಿ ರೂಪ ಇಲ್ಲ, ಆದ್ದರಿಂದ ಕಡಿಮೆ ಜಗಕ್ಕೆ ಬಂದರು ರುದ್ರದೇವರು ಅಂತ. ಹಿಂಗೆ ವ್ಯವಸ್ಥೆ. ಅವ್ಯಾಕೃತ ಆಕಾಶಕ್ಕೆ ಭೂತಾಕಾಶಕ್ಕೆ ರೂಪದ, ಭೂತಾಕಾಶಕ್ಕೆ ರೂಪದ ನಮ್ಮ ಸಿದ್ಧಾಂತಂತೆ. ಭೂತಾಕಾಶಕ್ಕೆ ಅಭಿಮಾನಿ ಗಣಪತಿ, ಅಂದರೆ ಸಣ್ಣ, SU ಅನ್ನಲ್ಲ, ಸಣ್ಣ ಮಗ ಅಂತ ರುದ್ರದೇವರು ತಿಳ್ಕೊಂಡಿದ್ದಾರೆ. ಅಲ್ಲೊಂದು ರೂಪದ, ಅಲ್ಲೊಂದದ. ಅವ್ಯಾಕೃತ ಆಕಾಶಕ್ಕೆ ಲಕ್ಷ್ಮೀದೇವಿ ಅಭಿಮಾನಿ. ಅಲ್ಲಿ ಅವ್ಯಾಕೃತ ಆಕಾಶದಲ್ಲಿ ಶಬ್ದಗಳವ, ಯಾವುದ್ರದ್ದು ಈ ವೇದಗಳೆಲ್ಲ, ಅಲ್ಲಿ ವರ್ಣಗಳೆಲ್ಲ ಅವ್ಯಾಕೃತ ಆಕಾಶ ತುಂಬಿಕೊಂಡಾವ. ಅಲ್ಲಿ ತನಕ ಭಾರತೀ ದೇವಿ ಹೋಗ್ತಾಳೆ, ರುದ್ರದೇವರು ಅಲ್ಲಿ ತನಕ ಹೋಗುದಿಲ್ಲ. ಇಷ್ಟು ಮಹಿಮಾ ತಿಳ್ಕೊಬೇಕು ನಾವು. ಪರಮಾಣು ರೂಪದಲ್ಲ. ಎಸ್, ಅವಶ್ಯ ಪರಮಾಣು ರೂಪದ ಅದ ನಮ್ಮ ಸಿದ್ಧಾಂತ. ವಿಚಾರ ಮಾಡ್ರಿ, ಪರಮಾಣು ರೂಪ ಇದ್ದಿದ್ದಿಲ್ಲ ಅಂದ್ರೆ ಇಫ್ ಏನಾಗ್ತದೆ, ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಅಂತ ಬೇರ್ಪಡಿಸ್ಲಿಕ್ಕೆ ಬರೋದಿಲ್ಲ ನಿಮಗೆ. ಯಾಕಂದ್ರೆ ಪರಮಾಣುವಿನಿಂದ ಸೃಷ್ಟಿ ಪ್ರಾರಂಭ ಆಗಬೇಕು, ಇಲ್ಲ ಅಂದ್ರೆ ಬರೋದಿಲ್ಲ. ಹಿಂಗೆ ವ್ಯವಸ್ಥೆ ಆಗುತ್ತೆ. ಆಮೇಲೆ ಸೈನ್ಸ್ ಜೋಡಿ ಹೋಲಿಕೆ ಆಗ್ತದೆ. ಯಾವ ಶಬ್ದಗಳು, ಯಾವ ವರ್ಣಗಳು ಸಾಯೋದಿಲ್ಲ, ಅವು ಆಕಾಶದಾಗಿರ್ತಾವೆ. ಗುಡ್ ಬಾಯ್. ಬಾ ಅಥ ಕರ್ಮಣಾಮಾತ್ಮೇತಿ. ಇನ್ನು ಮುಂದೆ ಕರ್ಮಗಳಿಗೆ ಯಾರಪ್ಪ ದೇವತಾ ಅಂದ್ರೆ ಆತ್ಮ. ಆತ್ಮ ಅಂದ್ರೆ ಪ್ರಾಣದೇವರು ಅಂತ ಅರ್ಥ. ತೆಳಗೆ ಬರ್ದಾರೆ ಉಪನಿಷತ್ತೊಳಗೆ, ಭಾಷೆಯೊಳಗೆ ಆಚಾರ. ಆತ್ಮ ಪ್ರಾಣ. ಆತ್ಮ ಶಬ್ದದ ಮುಂದೆ ಈಸ್ = ಹಾಕ್ಕೋಬೇಕು, ಅಂದ್ರೆ ಅದರ ಅರ್ಥ ಅಂತ ಅರ್ಥದಕ್ಕೆ. ಆತ್ಮ ಪ್ರಾಣ ಮುಖ್ಯ ಪ್ರಾಣದೇವರು, ಎಲ್ಲ ಕರ್ಮಗಳಿಗೆ ದೇವತೆ. ಅಬ್ಬಾ, ದೊಡ್ಡ ಹೊಡ್ತ ಇದು. ಕರ್ಮಗಳಿಗೆ ದೇವತಾ ಅಂತಂದ್ರೆ ಮುಗಿದು ಹೋದ ಕೆಲಸ. ಸರ್ವಕರ್ಮಕರ್ತ, ಸರ್ವಕರ್ಮಕಾರಯಿತ್ರ, ಸರ್ವಕರ್ಮ ಫಲಭೋಕ್ತ, ಸರ್ವಕರ್ಮ ಫಲಭೋಜಯಿತ್ರ, ಸರ್ವಕರ್ಮ ಶುದ್ಧಿಪ್ರದೇನ, ಸರ್ವಕರ್ಮ ಸಿದ್ಧಿಪ್ರದೇನ, ಸರ್ವಕರ್ಮನಿಷ್ಠ ಭಗವದ್ ರೂಪೋಪಾಸಕೇನ. ಒಂದು ಅಥ ಕರ್ಮಣಾಮಾತ್ಮೀತಿ. ಎಲ್ಲ ಕರ್ಮಗಳಿಗೆ ಆತ್ಮ ಅಂತಂದ್ರೆ ಇದು ವಾಯುದೇವರು ಅಭಿಮಾನಿಗಳು. ಏತತ ಏಷಾ ಮುಕ್ತಂ. ಈ ಎಲ್ಲ ಕರ್ಮಗಳು ಹುಟ್ಟೋ ಯಾರಿಂದ? ಪ್ರಾಣದೇವರಿಂದ. ಅಥೋ ಹಿ ಸರ್ವಾಣಿ ಕರ್ಮಾಣಿ ಉತ್ತಿಷ್ಠಂತಿ. ಅಂದ್ರೆ ಈ ಎಲ್ಲ ಕರ್ಮಗಳನ್ನು ಸೃಷ್ಟಿ ಮಾಡ್ತಾರೆ, ಎಲ್ಲ ಕರ್ಮಗಳು ಇವರಿಂದ ಹುಡ್ತದೆ. ಏತತ ಏಷಾಂ ಸಾಮ. ಜೊತೆಗೆ ಎಲ್ಲ ಕರ್ಮ ನಾಮ ರೂಪಗಳನ್ನು ತಿಳ್ಕೊಂಡಿದ್ದಾರೆ. ಏತದ್ಧಿ ಸರ್ವೈಹಿ ಕರ್ಮಭಿಹಿ ಸಮಂ ಏತತೇಷಾಂ ಬ್ರಹ್ಮ ಏತದ್ಧಿ ಸರ್ವಾಣಿ ಕರ್ಮಾಣಿ ಬಿಭರ್ತಿ. ಮುಗಿದೋದ ಕೆಲಸ. ವಾಯುದೇವರದ್ದು ವಿಷಯವನ್ನು ಹಿಡಿದಂಗಾಯಿತು. ಅಂದರೆ ಲೋಕದಲ್ಲಿ ಎಷ್ಟೆಷ್ಟು ಕರ್ಮಗಳಿವೆಯೋ, ಈಗ ಇರೋರು ಮಾಡೋದು, ಹಿಂದೆ ಆಗಿ ಹೋದವರು, ಮುಂದೆ ಮಾಡೋರು, ಕ್ಷಣಕ್ಕೆ ಮಾಡೋ ಕರ್ಮಗಳು, ನಿದ್ರಾವಸ್ಥೆಯಲ್ಲಿ ಮಾಡೋ ಕರ್ಮಗಳು, ಸ್ವಪ್ನಾವಸ್ಥೆಯಲ್ಲಿ ಮಾಡೋ ಕರ್ಮಗಳು, ಜಾಗೃತ ಅವಸ್ಥೆಯಲ್ಲಿ ಮಾಡುವಂತಹ ಕರ್ಮಗಳು, 2 ಕಾಲು 4 ಕಾಲು ಹಾರೋವು, ಜಡ ಪದಾರ್ಥಗಳಿರುವಂತಹ ಕರ್ಮ. ಜಡ ಪದಾರ್ಥದಲ್ಲಿ ಏನು ಕರ್ಮದ ಅಂತ ಕೇಳಿದ್ರೆ, ಜಡದಲ್ಲಿ ಹೆಂಗೆ ಕರ್ಮ ಇರ್ಬೇಕ್ರಿ ಅಂದ್ರೆ, ಕುರ್ಚಿ ಎತ್ತಿ ಹಿಂಗೆ ಹೇಳಿರಿ ಕರ್ಮ ಆತಿಲ್ಲ. ಅಲ್ಲೊಂದು ನಿಮ್ಮಲ್ಲೆಲ್ಲ ಕುರ್ಚಿ ಒಳಗೋದ 2 ಕ್ರಿಯಾ. ಅದು ಎಲ್ಲ ಕರ್ಮಗಳೇನವ, ಒಟ್ಟು ಕರ್ಮಗಳು ಯಾರ ಅಧೀನದು? ವಾಯುದೇವರ ಅಧೀನವಾಗ್ಯಾವ. ಭಗವಂತ ವಾಯುದೇವರಿಗೊಂದು ವ್ಯವಸ್ಥೆ ಕೊಟ್ಬಿಟ್ಟಾನ. ಈ ಜೀವ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಎಷ್ಟೆಷ್ಟು ಕರ್ಮ ಮಾಡ್ತಿರ್ತದೆ, ಅಷ್ಟು ಕರ್ಮವನ್ನು ನೀನು ನೋಡ್ಕೋ ಅಂತ ಹೇಳ್ಬಿಟ್ಟ. ಅಷ್ಟು ಕರ್ಮಕ್ಕೆ ಅನುಗುಣವಾಗಿ ಅಷ್ಟಷ್ಟು ಫಲ ಕೊಡ್ಬೇಕಾಗ್ತಿರ್ತದೆ. ನಾವೇನು ಇವತ್ತು ಯಾವುದೋ ಒಂದು ಫಲ ಅನುಭವಿಸ್ತಿರ್ತೀವಲ್ಲ, ಅದು ನಿನ್ನಿದು ಇವತ್ತಿಂದು ಅಲ್ರಿ. ಅನಾದಿ ಯಾವುದೋ ಕರ್ಮ ಇವತ್ತು ಮೆಚೂರ್ ಆಗಿ ಬಂದಿರ್ತದೆ. ಅದು ಇವತ್ತಿಗೆ ಮೆಚೂರ್ ಆದದ್ದು ಇನ್ನು ಮುಂದೆ ಅನಂತ ಕಾಲಕ್ಕೆ ಎಲ್ಲೋ ಒಂದು ಕಡೆಗೆ ಟಚ್ ಆಗ್ತಿರ್ತದೆ ಅದು. ಹಿಂಗಾಗಿ ಅಷ್ಟು ಕರ್ಮದ ವ್ಯವಸ್ಥೆ ಈಗಿದ್ದ ಪ್ರಾಣದೇವರಿಗೆ. ಮತ್ತೆ ನೆಕ್ಸ್ಟ್ ಬರ್ತಾರೆ ಪ್ರಾಣದೇವರು, ಅವ್ರ ಕೈ ಮತ್ತೆ ಹಿಂಗೆ ಅವರು ತಮ್ಮ ಮಂತ್ರಿಗಳು ಯಾರಿದ್ದಾರೆ ಅವ್ರ ಕೈ ಕೊಟ್ಕೋತ ಹೋಗ್ತಿರ್ತಾರೆ, ಹ್ಯಾಂಡ್ ಓವರ್ ಮಾಡ್ಕೋತ ಹೋಗ್ತಿರ್ತಾರೆ ಕೆಲಸ. ಏನು
ಅರ್ಥ ಆಯ್ತು ನನ್ನ ವಿಷಯ. ಸರಿ, ಹೋಗ್ಬಿಡ್ರಿ ಮುಂದೆ. ಕರ್ಮಗಳು ಜಾಸ್ತಿ ಆದವು ಈಗ. ಕರ್ಮಗಳು ಆದ್ಕೊಳ್ಳಿ ಮುಂದೆ ವಾಯುದೇವ್ರಿಗೆ ಬಂತು ಮತ್ತೆಲ್ಲ ವ್ಯವಸ್ಥೆ. ನಾಮರೂಪಕ್ಕಿಂತ ಕರ್ಮ ಜಾಸ್ತಿ ಆಯಿತು. ನಾಮಕ್ಕಿಂತ ರೂಪಕ್ಕಿಂತ ಮೇಲೆ ಕರ್ಮ ಅಂದ್ಕೊಳ್ಳಿ ಪ್ರಾಣದೇವರು ದೊಡ್ಡವರು ಅಂತ ಸಿದ್ಧ ಆಗಿಬಿಟ್ರು. ಅದನ್ನೇ ಮಹಿಮಾಂತರ ಹೇಳ್ಯಾರ ಅಂತ ತಿಳ್ಕೊಂಡ್ರು. ಇನ್ನು ಮುಂದೆ ಇನ್ನೇಂತಾರೆ ಮತ್ತೆ ನೋಡ್ರಿ. ತದೇತತ್ರಯಂ ಸದೇಕಮಯಮಾತ್ಮ. ಈ ಮೂರೂ ಕೂಡ ಅಂದ್ರೆ ನಾಮ ರೂಪ ಕರ್ಮಗಳು ಒಂದೇ ಅಂದರೆ ಒಬ್ಬರ ಅಧೀನವಾಗ್ಯಾವ. ಅದ್ಯಾರು? ಅಯಮಾತ್ಮ, ಈ ಪ್ರಾಣದೇವರ ಅಧೀನ ಆಗ್ಯಾವ. ಮುಗಿದೋತು. ಆತ್ಮ ಏಕಸ್ಸನ್ ಏತತ್ರಯಂ. ಆ ವಾಯುದೇವರೊಬ್ಬರೇ ಈ ಮೂರನ್ನೂ ನಿಯಂತ್ರಣ ಮಾಡುತ್ತಾರೆ. ಅಂದ್ರೆ ಭಾರತೀ ದೇವಿಯಿಂದ ಅಭಿಮನ್ಯಮಾನವಾದ ನಾಮಗಳನ್ನೂ ನಿಯಂತ್ರಣ ಮಾಡ್ತಾರೆ, ರುದ್ರದೇವರಿಂದ ಅಭಿಮನ್ಯಮಾನವಾದ ರೂಪಗಳನ್ನೂ ಮಾಡ್ತಾರೆ, ತಮ್ಮಿಂದ ಅಭಿಮನ್ಯಮಾನವಾದಂತರೂ ಸರಿಯೇ ಸರಿ. ಮೂರು ಅವರ ಕಂಟ್ರೋಲಲ್ಲಿವ. ತದೇತದ ಅಮೃತಂ ಸತ್ಯೇನ ಛನ್ನಂ. ಮತ್ತು ಭಾಳ ಚಂದದ ಇದೇನದ ನೋಡ್ರಿ. ಇದು ದೊಡ್ಡವರಾದರೂ ಸುಮ್ಮನೆ ದೊಡ್ಡವರು ಅಂತಿರಲ್ಲ. ಮತ್ತು ಇಷ್ಟೊತ್ತೇನಾಗ್ಯದ ಅಂದ್ರೆ ಒಂದದ್ದಕ್ಕೆ ಮೂರು ಹೋಗಿ ಆಗ್ಯಾವೇನೋ ಅಂತ ಒಂದು ಭ್ರಾಂತಿ ಬಂದದ ವಾಕ್ಯದೊಳಗೆ. ವೇದ ತನ್ನ ಸ್ಟೈಲೊಳಗೆ ಹೇಳ್ಬಿಡ್ತು, ತದೇತತ್ರಯಂ ಸತ್ ಏಕಂ. ಈ ಮೂರು ಒಂದು ಅಂದ್ರೆ ಈ ಮೂರಕ್ಕೂ ಒಬ್ಬರ ಅಭಿಮಾನಿ ಅಂತ ಹೇಳ್ಬೇಕಾಗ್ಯದ. ಲಗೇಜ್ ಇಟ್ಟು ಈ ಮೂರು ಒಂದು ಅಂದಿರ್ತಾರ. ಲಗೇಜ್ ಇಟ್ಟು ಈ ಮೂರು ಒಂದು ಅಂದ್ರೆ ಈ ಮೂರು ಲಗೇಜಿಗೆ ಅವರೊಬ್ಬರ ಜವಾಬ್ದಾರಿಗಳು ಅಂತ ಅರ್ಥದಕ್ಕೆ. ಹಂಗಿದ್ದಂಗ ಅಂದ್ರು ಅಯಮಾತ್ಮ. ಆತ್ಮ ಏಕಸ್ಸನ್ ಏತತ್ರಯಂ. ಈ ಆತ್ಮ ಒಬ್ಬರೇ ಈ ಮೂರು ಆಗ್ಯಾರ ಅಂತ ಅಂದ ಕೂಡಲೇ ಓಹೋ ಹಂಗಾರ ಭಾರತೀ ದೇವಿಗೂ ರುದ್ರದೇವರಿಗೂ ವಾಯುದೇವರಿಗೂ ಐಕ್ಯ ಹೇಳಿಗತ್ತದೇನೋ ಅಂತ ಅನಿಸ್ಬಾರ್ದಲ್ಲ. ಅದಕ್ಕೆ ಆಮೇಲೆ ಇವರಿಬ್ಬರಿಗಿಂತ ಅವ್ರು ಶ್ರೇಷ್ಠ ಅಂತ ಎಲ್ಲಿ ಹೇಳಿರಿ? ಬರೀ ಪ್ರತ್ಯೇಕ ಅಭಿಮಾನಿ ಇಷ್ಟ ಹೇಳಿರಿ. ಇವಳು ನಾಮಕ್ಕ, ಇವರು ರೂಪಕ್ಕ, ಇವ್ರ ಕರ್ಮಕ್ಕ ಅಂತ ಇಷ್ಟು ಹೇಳಿಬಿಟ್ಟಿರಿ. ಶ್ರೇಷ್ಠತ್ವ ಎಲ್ಲಿ ಹೇಳಿರಿ ಅಂದ್ರೆ ಉತ್ತರ ಕೊಡ್ತಾರೆ ಈಗ. ತದೇತದ ಅಮೃತಂ ಸತ್ಯೇನ ಛನ್ನಂ. ಇದೇನು ಅಮೃತ ಅದ ಅಂದ್ರೆ ಈ ವಾಯುದೇವರೇನಿದ್ದಾರೆ ಇವರಿಗೆ ಅಮೃತ ಅಂತ ಹೆಸರು. ಭಾರತೀ ದೇವಿಗೂ ರುದ್ರದೇವರಿಗೂ ಏನು ಹೆಸರದ ಅಂದ್ರೆ ಸತ್ಯ ಅಂತ ಹೆಸರದ. ಛನ್ನ ಅಂದ್ರೆ ಪ್ರವೇಶಿಸಲ್ಪಟ್ಟಾರ ಅಂತ ಅರ್ಥ. ಅಂದ್ರೆ ಅಮೃತವೆನಿಸಿಕೊಂಡಿರುವಂಥ ವಾಯುದೇವರು ರುದ್ರದೇವರಲ್ಲೂ ಹಾಗೂ ಭಾರತೀ ದೇವಿಯಲ್ಲೂ ಪ್ರವೇಶಿಸಿ ವ್ಯಾಪ್ತರಾಗಿ ಕಾರ್ಯವನ್ನು ಮಾಡಿಸ್ತಾರಾದ್ದರಿಂದ ಅವರಿಗಿಂತ ಉತ್ತಮರು ಸಿದ್ಧ ಆಗಿಬಿಡುತ್ತದೆ. ಯಾವಾಗ ಮತ್ತು ಇನ್ನೊಬ್ಬರಲ್ಲಿ ಪ್ರವೇಶ ಮಾಡಿ ಅವರಿಂದ ಕಾರ್ಯ ಮಾಡಿಸ್ತಾರೋ ಆ ಪ್ರವೇಶ ಮಾಡಿದವರು ದೊಡ್ಡವರು ಅನ್ನೋದು ಆಟೋಮೆಟಿಕ್ಲಿ ಸಿದ್ಧ ಆಗ್ತದೆ. ತಾಭ್ಯಾಂ ಪ್ರಾಣೋ ವಾ ಅಮೃತಂ ನಾಮರೂಪೇ ಸತ್ಯಂ ತಾಭ್ಯಾಮಯಂ ಪ್ರಾಣಶ್ಚನ್ನಃ. ಇನ್ನು ಏನಾಯ್ತು? ಪ್ರಾಣದೇವರಿಗೆ ಅಮೃತ ಅಂತ ಹೆಸರು, ನಾಮರೂಪಗಳಿಗೆ ಸತ್ಯ ಅಂತ ಹೆಸರು. ಈ ನಾಮರೂಪಗಳಿಂದ ಪ್ರಾಣದೇವರು ಚೆನ್ನಾಗಿದ್ದಾರೆ, ಪ್ರಾಣದಿಂದ ನಾಮರೂಪಗಳು ಚೆನ್ನಾಗ್ಯಾವ ಅಂದ್ರೆ ಒಂದರೊಳಗೊಂದು ಪ್ರವೇಶ ಆಗ್ಯದ ಅನ್ನೋ ಅಭಿಪ್ರಾಯದಲ್ಲಿ ಹೇಳ್ಯಾರ. ವಾಯುದೇವರು ಮತ್ತು ಇದು ಭಾರತೀ ದೇವಿ ಹಾಗೂ ರುದ್ರದೇವರ ಪ್ರವೇಶ ಮಾಡಿದ್ದರಿಂದ ಅವರು ಚೆನ್ನಾರಾದರು. ಆ ಭಾರತೀ ದೇವಿ ವಾಯುದೇವರು ತಮ್ಮ ಒಳಗೆ ವಾಯುದೇವರು ಇಟ್ಕೊಂಡಿದ್ದರಿಂದ ಅವ್ರು ಚೆನ್ನಾರಾದರು. ಹಿಂಗೆ ಈ ಅಭಿಪ್ರಾಯದಲ್ಲಿ ಹೇಳಿಕತ್ತಾರ. ಸರಿ ಆಯ್ತಾ? ಹಾಗಾದರೆ ಇಲ್ಲಿಗೆ ತ್ರಯಬ್ರಾಹ್ಮಣ ಮುಕ್ತಾಯವಾಯಿತು. ಹಾಗಾದ್ರೆ ಮೊದಲನೇದ್ದಾದು ಎಲ್ಲ ನಾಮಗಳು. ಆ ಎಲ್ಲ ನಾಮಗಳಿಗೆ ಅಭಿಮಾನಿಗಳಾದವರು ಭಾರತೀ ದೇವಿಯರು. ಭಾರತೀ ದೇವಿ ನಾಮಗಳ ಸೃಷ್ಟಿಕರ್ತೃ ಆಗಿದ್ದಾಳೆ, ಕರ್ತ್ರಿ ಆಗಿದ್ದಾಳೆ. ಜೊತೆಗೆ ಎಲ್ಲ ನಾಮಗಳು ಭಾರತೀ ದೇವಿಯಿಂದ ಹುಡ್ತಾವ. ಎಲ್ಲ ನಾಮಗಳನ್ನು ಬಲ್ಲವಳಾದ ಭಾರತೀ ದೇವಿ ರೂಪಗಳನ್ನು ಕರ್ಮಗಳನ್ನು ಬಲ್ಲವಳಾಗಿದ್ದಾಳೆ. ಎಲ್ಲ ರೂಪಗಳಿಗೆ ಅಭಿಮಾನಿಗಳಾದವರು ರುದ್ರದೇವರು. ಆ ರುದ್ರದೇವರು ರೂಪಗಳನ್ನು ಸೃಷ್ಟಿ ಮಾಡ್ತಾರೆ. ರೂಪಗಳೆಲ್ಲವೂ ರುದ್ರದೇವರಿಂದ ಸೃಷ್ಟಿ ಆಗ್ತಾವ. ಅವರು ಎಲ್ಲ ನಾಮಗಳನ್ನು, ರೂಪಗಳನ್ನು, ಕರ್ಮಗಳನ್ನು ತಿಳಿದುಕೊಂಡವರಾಗಿದ್ದಾರೆ. ಪ್ರಾಣದೇವರು ಕರ್ಮಗಳಿಗೆ ಅಭಿಮಾನಿಗಳಾಗಿದ್ದಾರೆ. ಅವರಿಂದಲೇ ಅನಾದ್ಯನಂತಕಾಲೀನ ಕರ್ಮಗಳ ಸೃಷ್ಟಿ, ಅವರದಕ್ಕೆ ನಿಯಾಮಕರಾಗಿದ್ದಾರೆ. ಜೊತೆಗೆ ಆ ಕರ್ಮಗಳ ಸಂಬಂಧಪಟ್ಟ ರೂಪ, ಕರ್ಮಗಳಿಗೆ ಸಂಬಂಧಪಟ್ಟ ನಾಮಗಳನ್ನೂ ಬಲ್ಲವರಾಗಿದ್ದಾರೆ. ಇಂತಹ ವಾಯುದೇವರು ಹಿಂದೆ ಹೇಳಲಾದ ನಾಮ ಮತ್ತು ರೂಪಗಳಿಗೆ ನಿಯಾಮಕರು. ಅಂದರೆ ಭಾರತೀ ಮತ್ತು ರುದ್ರದೇವರಿಗಿಂತಲೂ ಉತ್ತಮರಾಗಿದ್ದಾರೆ. ಯಾಕೆ ಉತ್ತಮರಾಗಿದ್ದಾರೆ ಅಂದರೆ ಅವರಲ್ಲಿ ಪ್ರವೇಶ ಮಾಡಿ ಅವರನ್ನು ನಿಯಂತ್ರಿಸುತ್ತಾರೆ. ಅದಕ್ಕೇನು ಕರೆದ್ರು? ಈ ಪ್ರಾಣಿ ಅಮೃತಂ ಸತ್ಯೇನ ಛನ್ನಂ ಪ್ರಾಣೋವ ಅಮೃತಂ ನಾಮರೂಪೇ ಸತ್ಯಂ ತಾಭ್ಯಾಮಯಂ ಪ್ರಾಣಃ ಛನ್ನಃ. ಈ ಪ್ರಾಣದೇವರು ಆ ಭಾರತೀ ದೇವಿಯಲ್ಲಿ, ಆ ರುದ್ರದೇವರಲ್ಲಿ ನುಗ್ಗಿಬಿಟ್ಟು ಸೇರಿಬಿಟ್ಟು ನಿಯಂತ್ರಣ ಮಾಡ್ತಾರೆ. ಒಬ್ಬರೊಬ್ಬರು ಸೇರ್ಕೊಂಡು ಬಿಟ್ಟಾರ. ಇಷ್ಟು ಹೇಳಿ ತ್ರಯಬ್ರಾಹ್ಮಣ ಮುಗಿಸಿ ಇಲ್ಲಿ ಬೃಹದಾರಣ್ಯಕೆ ಪ್ರಥಮಾಧ್ಯಾಯ ಅಂತ ಮುಗಿಸಿದ್ರು. ಭಾಷ್ಯ ತಗೊಳ್ರಿ. ಏನು? ಸಹೈವ ಮಾತಿ ಜಾನಾತಿ ಇತಿ ಸಮಂ. ಸಮಂ ಸಮಂ ಅಂದ್ರೆ ಏನಪ್ಪ ಅಂತ ಅರ್ಥ? ಜೊತೆಗೆ ತಿಳಿತಾಳ.
ಒಂದನ್ನು ತಿಳಿಯಂಗಿಲ್ಲ, ಜೊತೆಗೆ ಇನ್ನೊಂದನ್ನು ತಿಳಿದಿರ್ತಾರೆ. ರೂಪ ಒಂದನ್ನು ತಿಳಿಯಂಗಿಲ್ಲ, ನಾಮವನ್ನು ಕರ್ಮವನ್ನು, ಕರ್ಮ ಒಂದನ್ನ ಅಲ್ಲ ರೂಪವನ್ನು ನಾಮವನ್ನು ಹಿಂಗೆ ತಿಳಿತಾಳೆ. ಆತ್ಮ ಅಂದ್ರೆ ಪ್ರಾಣ, ಆತ್ಮ ಶಬ್ದಕ್ಕೆ ಪ್ರಾಣದೇವರು ಅಂತ ಅರ್ಥ. ನಾಮರೂಪಯೋರಪಿ ಪ್ರಾಣಾಧೀನತ್ವಾತ್ ಏಕಮಿತ್ಯುಚ್ಯತೆ. ಉಪನಿಷತ್ತು ನಾಮ ರೂಪಗಳೆರಡೂ ಕೂಡ ಮುಖ್ಯ ಪ್ರಾಣದೇವರ ಅಧೀನವಾಗಿವೆ ಅಂತನ್ನೋದಕ್ಕೆ ಏಕ ಏಕ ಅಂತ ಶಬ್ದ ಕರೆದಾರೆ. ಹೊರತಾಗಿ ಅಭಿನ್ನ ಅನ್ನೋ ಅರ್ಥದಲ್ಲಿ ಅಲ್ಲ. ಯಾಕ ಏಕ ಶಬ್ದ ಏನು ಮಾಡ್ತದೆ ನಮಗೆ ಭ್ರಾಂತಿ ಆಗ್ತದೆ. ಎರಡೂ ಎಲ್ಲ ಒಂದ ಬಿಡ್ರಿ ಅಂತ ಹಿಂಗೆ ಅಂತಿರ್ತಾರೆ. ಹಂಗೆ ಒಂದ ಬಿಡ್ರಿ ಅಂತಲ್ಲದಕ್ಕೆ ಅಧೀನ ಅಂತ ನಾವು ಅರ್ಥ ತಗೊಳ್ರಿ. ಪ್ರಾಣೋ ವಾಯು ಇತಿ ಪ್ರೋಕ್ತಃ ತತ್ಪತ್ನಿ ನಾಮ ಭಾರತಿ. ಪ್ರಾಣ ಅಂತ ತಿಳ್ಕೊಂಡು ವಾಯುದೇವರಿಗೆ ಹೆಸರು. ಇಲ್ಲಿ ಪ್ರಾಣೋವಾ ಅಮೃತಂ ಬಂದದಲ್ಲ, ಅದರೊಳಗಿನ ಪ್ರಾಣ ಶಬ್ದಕ್ಕೆ ವಾಯುದೇವರು ಅಂತ ಅರ್ಥ. ತತ್ಪತ್ನಿ ಆ ವಾಯುದೇವರ ಹೆಂಡತಿ ಯಾರು? ಭಾರತಿ. ರೂಪಂತು ತತ್ಸುತೋ ರುದ್ರ. ರೂಪ ಯಾರು ಅಂದ್ರೆ ಆ ಪ್ರಾಣದೇವರ ಭಾರತೀ ದೇವಿಯ ಮಗನಾದ ರುದ್ರದೇವರು. ಅಲ್ಲದ ವಿಶೇಷ. ಹಂಗೆ ಸುಮ್ಮನೆ ಉದ್ದಕ್ಕೆ ಹೇಳಬಾರ್ದು. ತತ್ಸುತಃ ಮಗ, ತಯೋಹೋ ಸುತಃ ತತ್ಸುತಃ ಅವರಿಬ್ಬರ ಮಗ ಅಂದ್ರೆ ರುದ್ರದೇವರದ್ದೊಂದು ಪ್ರತ್ಯೇಕ ರೂಪದ. ಎದರದ್ದು ನಾಮಾತ್ಮಕಳಾದ ಭಾರತೀ ದೇವಿ, ಕರ್ಮಾತ್ಮಕರಾದ ಅಂದ್ರೆ ಕರ್ಮಸ್ವಾಮಿಗಳಾದ ವಾಯುದೇವರಿಗೆ ಪುತ್ರನಾಗಿ ಜನಿಸಿ ರೂಪಾತ್ಮಕರಾಗಿದ್ದಾರೆ, ರೂಪಕ್ಕೆ ಅಭಿಮಾನಿಗಳಾಗಿದ್ದಾರೆ. ಇಷ್ಟರ್ಥದಕ್ಕೀಗ ಒಂದೊಂದು ಕಡೆಗೆ ಒಂದೊಂದ್ಸಲಿ. ಇಲ್ಲಿ ಭಾರತೀಯ ವಾಯುದೇವರದ್ದು ಹೇಳಿಕತ್ತೀವಿ. ಈಗ ಬ್ರಹ್ಮದೇವರಿಗೆ ಸರಸ್ವತಿ ದೇವಿಗೆ ವಾಯುದೇವರು ಸ್ವಂತ ಮಕ್ಕಳಾಗ್ಯಾರ ಅಂತ ಹಿಂದೆ ಓದಿದ್ವಿ. ಈಗ ರುದ್ರದೇವರು ಭಾರತೀ ದೇವಿಗೆ ವಾಯುದೇವರಿಗೆ ಮಗನಾಗಿ ಬಂದಿದ್ದಾರೆ ಅಂತ ಮತ್ತೆ ಹೇಳ್ಯಾರ. ಸರಿ ಹೊತ್ತಿಲ್ಲೋ ಮಗ ಅಂತ ತಿಳ್ಕೊಂಡು ಹೇಳಿ ಆತು ಅಂತ ಹೇಳಿ. ಪ್ರಾಣೋ ವಾಯುರಿತಿ ಪ್ರೋಕ್ತಃ ತತ್ಪತ್ನಿ ನಾಮ ಭಾರತಿ ರೂಪಂತು ತತ್ಸುತೋ ರುದ್ರೋ ವಶೇ ಪ್ರಾಣಸ್ಯ ತದ್ವಯಂ. ಅವರಿಬ್ಬರು ಯಾರ ವಶದಲ್ಲಿದ್ದಾರೆ? ಪ್ರಾಣದೇವರ ವಶದಲ್ಲಿದ್ದಾರೆ. ಅಮೃತೋ ವಾಯುರುದ್ದಿಷ್ಟ ನಿತ್ಯಜ್ಞಾನಾತ್ಮಕತ್ವತಃ. ವಾಯುದೇವರಿಗೆ ಅಮೃತ ಅಂತ ಹೆಸರು. ಯಾಕ? ನಿತ್ಯಜ್ಞಾನ. ಇಲ್ಲಿ ಬಂತು ನೋಡ್ರಿ, ಎಂದೂ ಜ್ಞಾನ ಲೋಪ ಆಗುವುದಿಲ್ಲ. ಯಾರಿಗೆ ಲೋಪ ಆಗುವುದಿಲ್ಲ? ಎಂದೂ ಜ್ಞಾನ ವಾಯುದೇವರಿಗೆ ಎಂದೂ ನಿತ್ಯದಲ್ಲಿ ಜ್ಞಾನ ಲೋಪ ಆಗೋದಿಲ್ಲ. ಸ್ವರೂಪಭೂತವಾದ ಜ್ಞಾನ ಅಂತನ್ನೋದು ಎಲ್ಲರಿಗೂ ಇದ್ದೇ ಇರ್ತದೆ. ಇವರಿಗೆ ವೃತ್ತಿಜ್ಞಾನವೂ ಕೂಡ ಲೋಪ ಆಗಿಲ್ಲ. ಆದ್ದರಿಂದಾಗಿ ಅಮೃತ ಅಮೃತ ಅಂತ ಕರಿಬೇಕು. ಸತ್ಯಂ ಅಲ್ರಿ ಭಾರತೀ ದೇವಿಗೆ ಮತ್ತು ಇವರಿಗೆ ರುದ್ರದೇವರಿಗೆ ಏನು ಕರೆದಿರಿ ನೀವು? ಸತ್ಯ ಅಂತ ಕರೆದ್ರಿಪ್ಪ. ಯಾಕೆ ಸತ್ಯ ಅಂತ ಕರೆದ್ರಿ ಅಂದ್ರೆ ಯಥಾರ್ಥ ವಕ್ತೃತ್ವಾತ್ ಭಾರತೀ ರುದ್ರ ಏವಚ. ಏನು ಆಶ್ಚರ್ಯ ಇಲ್ಲ ಅದ್ರ ಶ್ರೀಮದಾಚಾರ್ಯ ಹೇಳೋದು. ಭಾರತೀ ದೇವಿ ಹಾಗೂ ರುದ್ರದೇವರು ಯಥಾರ್ಥ ವಕ್ತೃಗಳಾದದ್ದರಿಂದಾಗಿ ಏನಂತ ಕರ್ಸ್ಕೊಂಡಾರ ಅಂದ್ರೆ ಸತ್ಯ ಅಂತ ಕರ್ಸ್ಕೊಂಡ್ರಂತ. ಈ ರುದ್ರದೇವರು ಸುಳ್ಳು ಹೇಳಂಗಿಲ್ಲ ಅಂತದ ನೋಡ್ರಿ, ಒಂದು ಆಶ್ಚರ್ಯ. ಭಾರಿ ವಿಚಿತ್ರ ಅಲ್ಲ? ರುದ್ರದೇವರು ಹಾಗೂ ಭಾರತೀ ದೇವಿ ಬಿಡ್ರಿ, ಯಾಕಂದ್ರೆ ಸರ್ ರುಜುಗಣಸ್ಥರು ಅವ್ರು ಸುಳ್ಳು ಹೇಳಿಕ್ಕೆ ಅವಕಾಶ ಇಲ್ಲ ಅಂತ ನಭಾರತಿ ಮಿಂಗಂ ಋಷೋಪಲಕ್ಷತೆ ಅಂತ ಭಾಗವತೊಳಗೆ ಹೇಳಿದ್ದದ. ರುದ್ರದೇವರ ವಿಷಯದಲ್ಲೂ ಕೂಡ ಪ್ರಮಾಣ ಏನಂತದ ಅಂದ್ರೆ ಸುಳ್ಳು ಹೇಳಲ್ಲ ರುದ್ರದೇವರು. ಅದಕ್ಕೆ ಇವ ಯಾರವ? ಭಸ್ಮಾಸುರ, ಅವ ರುಕಾಸುರ ತಲೆ ಮೇಲೆ ಕೈ ಇಡ್ತೀನಿ ಅಂತ ಅಂದ್ಕೊಳ್ಳಿ ಪಾಪ ಓಡಿ ಹೋಗ್ಲಿಕತ್ರು. ಯಾಕೆ ಓಡಿ ಹೋಗ್ಲಿಕತ್ರು? ಸುಳ್ಳು ಇಲ್ಲ ಅಂದ್ಬಿಟ್ಟು ಸುಳ್ಳು ಆಗ್ಬಿಡ್ತದೆ. ಅದಕ್ಕೆ ಕೈ ಇಟ್ಟರೆ ಸುಟ್ಟು ಹೋಗ್ಬಿಡ್ತಾರ, ಇಲ್ಲ ಅಂದ್ರೆ ಸುಳ್ಳು ಆಗ್ತದೆ. ಅದಕ್ಕೆ ಓಡಿ ಹೋಗ್ಬಿಟ್ರು ಬೇಡ ಬೇಡ ಅಂತ ತಿಳ್ಕೊಂಡು ಹೇಳಿ ಹಿಂಗಾಗ್ತವೆ. ಭಾಳ ಸತ್ಯ ಹೇಳಿದ್ರೆ ಹಿಂಗಾಗ್ಬೇಕಾಗ್ತದೆ ಪರಿಸ್ಥಿತಿ. ಭಾರತೀ ದೇವಿ ಮತ್ತು ರುದ್ರದೇವರು ಏನಾಗ್ಯಾರ? ಸತ್ಯ ಅಂತ. ಯಾಕೆ? ಯಥಾರ್ಥವನ್ನು ನುಡಿತಾರ ಆದ್ದರಿಂದ ಅಂತ. ಇನ್ನು ರುದ್ರೇ ವೇದೇಶು ಚ ಪ್ರಾಣ ಪ್ರವಿಷ್ಟಶ್ಚಾದಿತ ಸದಾ. ಅದು ಸತ್ಯೇನ ಛನ್ನಂ ಅಂತದಲ್ಲ, ಅದಕ್ಕೆ ಉತ್ತರ ಕೊಡ್ಲಿಕ್ಕತ್ತಾರ. ರುದ್ರೇ ರುದ್ರದೇವರಲ್ಲಿ, ವೇದೇಶು ಅನ್ನೋ ಶಬ್ದಕ್ಕೆ ಇಲ್ಲಿ ಭಾರತೀಯಲ್ಲಿ ಅಂತ ಅರ್ಥ. ವೇದಾಭಿಮಾನಿಯಾದ ಭಾರತೀ ದೇವಿಯರಲ್ಲಿ ಪ್ರಾಣ ಪ್ರವಿಷ್ಟತ್ವಾತ, ಪ್ರಾಣದೇವರು ಪ್ರವೇಶ ಮಾಡಿದ್ರಿಂದ ಛಾದಿತ ಮುಚ್ಚಲ್ಪಟ್ಟವರು, ವ್ಯಾಪಿಸಲ್ಪಟ್ಟವರು ಅಂತ ಹೇಳ್ಯಾರ. ಸತ್ಯ ಇತ್ಯುಚ್ಯತೆ ನಿತ್ಯಂ ಸ್ವರೂಪೇಣ ಅಮೃತಂ ಸ್ಮೃತಃ. ಅದರಿಂದ ಪ್ರಾಣದೇವರಿಗೆ ಸ್ವರೂಪೇಣ ಅಮೃತಂ ಸ್ಮೃತಃ. ಇನ್ನೊಂದು ಕಾರಣಕ್ಕೆ ನಿತ್ಯದಲ್ಲೂ ಕೂಡ ಸ್ವರೂಪ ಜ್ಞಾನವು ಎಂದೂ ಮುಚ್ಚುವುದಿಲ್ಲ. ಅಂದ್ರೆ ಒಮ್ಮೆ ಅಪರೋಕ್ಷ ಜ್ಞಾನ ಆತು ಅಂದ್ರೆ ತಿರೋಧಾನ ಆಗುವುದಿಲ್ಲ. ಆದ್ದರಿಂದಲೂ ವಾಯುದೇವರಿಗೆ ಅಮೃತ ಅಂತ ಕರೀತಾರೆ. ಎರಡು ಅರ್ಥದಲ್ಲಿ ವಾಯುದೇವರನ್ನ ಅಮೃತ ಅಂತ ಕರೀತಾರೆ. ಮನೆ ಬರ್ಸೀನಿ ಇದನ್ನು ನಾನು ಹೇಳಿ ರಘುತ್ತಮ ಸ್ವಾಮಿಗಳ ವಾಕ್ಯ ಹೇಳೋ ಕಾಲಕ್ಕೆ. ಒಂದು ವೃತ್ತಿಜ್ಞಾನ ಅಂದರೆ ಮನಸ್ಸಿನಿಂದ ಬರುವಂತಹ ಜ್ಞಾನ, ಇದು ಪ್ರಳಯ ಕಾಲದಲ್ಲೂ ಇರ್ತದೆ. ಆಮೇಲೆ ಒಮ್ಮೆ ಅಪರೋಕ್ಷ ಜ್ಞಾನ ಆಯ್ತು ಅಂದ್ರೆ ಉಳಿದ ದೇವತೆಗಳಿಗೆ ಹೆಂಗೆ ತಿರೋಧಾನ ಆಗ್ತದೆ ಹಂಗೆ ಇವ್ರಿಗೆ ಆಗಂಗಿಲ್ಲ. ಯಾಕಂದ್ರೆ ಉಳಿದ ದೇವತೆಗಳಿಗೆಲ್ಲ ಆಗ್ತದೆ, ತಿರೋಧಾನ ಆಗ್ತದೆ. ಅದಕ್ಕೆ ಇವ್ರಿಗೆ ಹಂಗೆ ಆಗಂಗಿಲ್ಲ ಅಂತ ತಿಳಿದುಕೊಂಡು ಅವರನ್ನು
ನಿತ್ಯ ಇದು ಏನು ಅಮೃತ ಅಮೃತ ಅಂತ ಕರೆದಿದ್ದಾರ ಅಂತ ತಿಳ್ಕೊಳ್ರಿ. ಸರಿ. ಹಾ, ಏನ್ ತಿರೋಧಾನ ಇಲ್ಲಿದ್ದಾಗ ಆಗ್ತದೆ. ಅರ್ಜುನ ಮತ್ತೆ ಅತಗೋತ್ ಬಂದ್ರಲ್ಲ, ಕೃಷ್ಣ ಹೋಗ್ಬಿಟ್ನು ಅಂತ ಅತಗೋತ್ ಬಂದ್ರಿ, ಮತ್ತೆ ಅವರು ಅದಕ್ಕೆ ಕೇಳ್ತಾರ ತಿರೋಧಾನ ಆಯ್ತೇನಪ್ಪ ನಿಂದು ಅಂತ ಅದಕ್ಕೆ ಕೇಳಿದ್ದಾರೆ. ನೋಡಿ ಕೊನೆಯ ವಾಕ್ಯದಾಗ ರುದ್ರಂ ವೇದೇಶು ಚ ಪ್ರಾಣ ಪ್ರವಿಷ್ಟಚ್ಛಾದಿತ ಸದಾ ಸತ್ಯ ಇತ್ಯುಚ್ಯತೆ. ನೋಡ್ರಿ, ಆ ಸತ್ಯವನ್ನ ಎಲ್ಲ ಅನ್ವಯ ಮಾಡ್ಕೋಬೇಕು. ಸತ್ಯೇ ರುದ್ರೇ ಸತ್ಯೇಶು ವೇದೇಶು ಚ ಪ್ರಾಣ ಪ್ರವಿಷ್ಟ ಅಂತ ಹಿಂಗೆ ಅರ್ಥ ಮಾಡಬೇಕು. ಸತ್ಯನಾಮಕರಾದ ರುದ್ರದೇವರಲ್ಲಿ, ಸತ್ಯನಾಮಕರಾದ ಭಾರತೀ ದೇವಿಯರಲ್ಲಿ ಪ್ರವೇಶ ಮಾಡಿದ್ರಿಂದ ವಾಯುದೇವರನ್ನ ಮತ್ತು ಛಾದಿತ, ಅದು ಅಲ್ಲಿ ಮಂತ್ರದಲ್ಲಿ ಹಂಗದ ನೋಡ್ರಿ, ಏನಂತ ನಾ ಸತ್ಯಂ ತಾಭ್ಯಾಮ್ ಅಯಂ ಪ್ರಾಣ ಛನ್ನ ಅಂತದ ಅಲ್ಲಿ ಕೊನೆಯ ವಾಕ್ಯ. ಅದಕ್ಕೆ ಆ ಸತ್ಯ ಅನ್ನೋ ಶಬ್ದಕ್ಕೆ ರುದ್ರದೇವರು ಮತ್ತು ಭಾರತೀಯ ದೇವಿಯರಲ್ಲಿ ಅಂತ ಇಷ್ಟ ಅರ್ಥ ಮಾಡ್ಕೊಂಡ್ರೆ ಸಾಕು. ನಾವೀಗ ಸತ್ಯ ಶಬ್ದ ಪ್ರತ್ಯೇಕದ, ಅದನ್ನು ಎಲ್ಲಿ ವಿಶೇಷಣ ಮಾಡ್ಕೋಬೇಕು, ರುದ್ರ ಶಬ್ದ ಜೊತೆಗೆ ಮಾಡ್ಕೋಬೇಕು. ರುದ್ರಂ ವೇದೇಶು ಚ ಏನಾಗಿದೆ, ತಪ್ಪಾಗಿದೆ ಕಾಣಿಸ್ತಾ ಪ್ರಿಂಟ್ ಅದು. ಅದು ತಪ್ಪಾಗಿದೆ ನೋಡಿ ಪ್ರಿಂಟು. ರುದ್ರೇ ಅಂತ ಆಗ್ಬೇಕದು, ಮಾಡ್ಕೊಳ್ರಿ, ಸರಿ ಮಾಡ್ಕೊಳ್ರಿ. ರುದ್ರಂ ಅಲ್ಲದು ರುದ್ರೇ ಮಾಡ್ಬೇಕು ಪಾಠ. ಅದನ್ನ ರುದ್ರೇ ವೇದೇಶು ಚ ಪ್ರಾಣ ಅಂತದ. ಅವಾಗ ರುದ್ರೇ ಅಂತ ಅನ್ನೋದಕ್ಕೆ ಸತ್ಯ ಶಬ್ದ ವಿಶೇಷಣ ಮಾಡಬೇಕು. ಮಾಡಿದಾಗ ಸತ್ಯೇ ರುದ್ರೇ, ಸತ್ಯ ಶಬ್ದ ವಾಚ್ಯರಾದ ರುದ್ರದೇವರಲ್ಲಿ, ವೇದೇಶು ಚ ಸತ್ಯೇಶು ವೇದೇಶು ವೇದ ಶಬ್ದ ವಾಚ್ಯರಾದ ಭಾರತೀ ದೇವಿಯಲ್ಲಿ ಪ್ರವೇಶ ಮಾಡ್ಯಾರ ಅಂತ ಹಿಂಗರ್ಥ ಅಂತ ಇಷ್ಟರ್ಥ. ಇತಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಬೃಹದಾರಣ್ಯಕ ಉಪನಿಷತ್ ಭಾಷ್ಯೆ ತೃತೀಯೋಧ್ಯಾಯ ಸಮಾಪ್ತಃ. ಶ್ರೀಕೃಷ್ಣಾರ್ಪಣಮಸ್ತು.